ಹಾಯ್ ಫ್ರೆಂಡ್ಸ್, ನಾನು ರವಿ ಸಿ ನಾಯ್ಕರ್. ಆಸ್ ಯೂಶುವಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ KS ಮುಖ್ಯ ಪರೀಕ್ಷೆಯ ದಿನಾಂಕ ನಿಗದಿಯಾಗಿ ಹಾಗೂ ಹಾಲ್ ಟಿಕೆಟ್ ಅನ್ನು ಕೂಡ ಬಿಡುಗಡೆ ಆಗಿರೋದ್ರಿಂದ ಕೊನೆಯ ಹಂತದಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಈಗ ಮತ್ತೊಳ್ಳೆ ನಿಮ್ಗೆ ಎಲ್ಲಾ ಪಾಯಿಂಟ್ಸ್ನು ಓದ್ಲಿಕ್ಕೆ ಟೈಮ್ ಇಲ್ಲ. ಅಟ್ಲೀಸ್ಟ್ ಯಾವ್ದಾರ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಲಾಸ್ಟ್ ಒಂದು ಓವರ್ ವ್ಯೂ ಅನ್ನೋ ಕಾನ್ಸೆಪ್ಟ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಆಸ್ಪಿರೆಂಟ್ರಿ. ಸೊ ಹೀಗಾಗಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಓದಬೇಕು, ಅಂದ್ರೆ ಯಾವ್ಯಾವ ತರ ಪಾಯಿಂಟ್ಸ್ ನ ಆಡ್ ಮಾಡಬೇಕು ಆನ್ಸರ್ ರೈಟಿಂಗ್ ಅಲ್ಲಿ ಅಂತೇಳಿ ಆಲ್ರೆಡಿ ಸಿಂಪಲ್ ಆಗಿ ಹೇಳಿದ್ರಿ. ಬಿಕಾಸ್ ನಾವು ಡಿಸ್ಕಷನ್ ಮಾಡ್ತಾ ಇರೋದು ದಟ್ ಇಸ್ GS ಥರ್ಡ್ ಪೇಪರ್. GS ಥರ್ಡ್ ಪೇಪರ್ ಅಲ್ಲಿ ಏನ್ ಗೊತ್ತ್ರಿ, ಫಸ್ಟ್ ಪೋರ್ಷನ್ ಬರ್ದಿದೆ ಸೈನ್ಸ್ ಅಂಡ್ ಟೆಕ್ ಬರ್ತದ್ರಿ, ಸೆಕೆಂಡ್ ಒನ್ ಬರೋದು ಎನ್ವಿರಾನ್ಮೆಂಟ್. ಸರ್ ಪ್ರಿಲಿಮ್ಸ್ ಓದೋ ಎನ್ವೈರ್ಮೆಂಟ್ ಮೇನ್ಸ್ ಇರೋ ಎನ್ವೈರ್ಮೆಂಟ್ ಮಚ್ ಡಿಫ್ರೆಂಟ್. ಪ್ರಿಲಿಮ್ಸ್ಗೆ ಓದಿರೋ ಸ್ಪೇಸು ಮೇನ್ಸ್ಗೆ ಓದಿರೋ ಸ್ಪೇಸ್ ಹೇಗೆ ಬೇರೆ ಇದೆಯಲ್ಲ, ಹಂಗೆ GS 3 ಪೇಪರ್ ಅಲ್ಲಿ ನಾವು ಪ್ರಿಲಿಮ್ಸ್ಗೆ ಓದಿರೋ ಪರಿಸರ ಮತ್ತು ವಿಜ್ಞಾನ ಅಂದ್ರೆ ಎನ್ವೈರ್ಮೆಂಟ್ ಅಂಡ್ ಎಕೋಲಜಿ, ಮೇನ್ಸ್ಗಿರೋ ಎನ್ವೈರ್ಮೆಂಟ್ ಬಹಳ ಇರ್ತದೆ. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಸ್ವಲ್ಪ ಅನಲೈಟಿಕ್ ಜಾಸ್ತಿ ಇರ್ತದ್ರಿ, ಆದ್ರೆ ಮೇನ್ಸ್ ಅಲ್ಲಿ ಡಿಸ್ಕ್ರಿಪ್ಟಿವ್ ವಿಜ್ಞಾನ ಮತ್ತು ಡಿಸ್ಕ್ರಿಪ್ಟಿವ್ ಎನ್ವೈರ್ಮೆಂಟ್ ಇರ್ತೈತ್ರಿ. ಸೊ ಹೀಗಾಗಿ ಇವತ್ತಿನ ಸೆಷನ್ ಅಲ್ಲಿ ಎನ್ವೈರ್ಮೆಂಟ್ ಕೊನೆಯ ಹಂತದಲ್ಲಿ ಯಾವ್ಯಾವ ಪಾಯಿಂಟ್ಸ್ ನಾವು ಮೇನ್ಸ್ ಬರಿಬೇಕಾದ್ರೆ ಕವರ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಬರ್ಬೋದು. ಬಿಕಾಸ್ ಆಲ್ರೆಡಿ ಸೆಡ್ ದಟ್ ಸರ್ ಇಲ್ಲಿ ಎಕ್ಸಾಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ನನಗೆ ಹೇಗೆ ಬೇಕು ಹಾಗೆ ಆನ್ಸರ್ ಬರೆದ್ರಲ್ಲ, ಅವರಿಗೆ ಹೇಗೆ ಬೇಕೋ ಹಾಗೆ ಆನ್ಸರ್ ಬರೆಯೋದಕ್ಕೆ ನಾವು ಮೇನ್ಸ್ ಅಂತೀವ್ರಿ. ನನ್ನ ಪರ್ಸ್ಪೆಕ್ಟಿವ್ ಒಳಗ ಐ ಹ್ಯಾವ್ ರಿಟನ್ ವೆರಿ ಗುಡ್ ಆನ್ಸರ್, ನನಗನ್ಸತ್ತಿ ನಾ ಬೆಸ್ಟ್ ಆನ್ಸರ್ ಬರ್ದಿನಿ ಅಂತೇಳಿ. ಮೇ ಬಿ ಕರೆಕ್ಷನ್ ಮಾಡೋರಿಗೆ ಅದು ಲೈಕ್ ಆಗದೇ ಇರಬಹುದು. ಸಮ್ಟೈಮ್ಸ್ ನನಗೆ ಕರೆಕ್ಟ್ ಆನ್ಸರ್ ಅನ್ಸಿಲ್ಲ, ಆನ್ಸರು ಕರೆಕ್ಟ್ ಮಾಡೋರಿಗೆ ಚೆನ್ನಾಗಿರ್ಬೋದು. ಬಿಕಾಸ್ ವಿ ಡೋಂಟ್ ನೋ ಹೂ ಇಸ್ ಗೋಯಿಂಗ್ ಟು ಕರೆಕ್ಟ್ ಮೈ ಪೇಪರ್. ಯಾರು ಪೇಪರ್ ನಮ್ಗೆ ಕರೆಕ್ಟ್ ಮಾಡ್ತಾರ ಅಂತ ಗೊತ್ತಿಲ್ಲ. ಅಂಡ್ ಅವ್ರು ನಾ ಬರ್ದಿರೋ ಸಬ್ಜೆಕ್ಟ್ ಅಂದ್ರೆ ಎನ್ವೈರ್ಮೆಂಟ್ ಎಕ್ಸ್ಪರ್ಟ್ಸೇ ಬಂದು ಪೇಪರ್ ಕರೆಕ್ಟ್ ಮಾಡ್ತಾರ ಅಂತ ಗೊತ್ತಿಲ್ಲ ರೀ. ಯಾಕಂದ್ರೆ ಮೇ ಬಿ ಹಿಸ್ಟರಿ ಪ್ಯಾಕೆಟ್ ಬಂದು GS ಥರ್ಡ್ ಪೇಪರ್ ಕರೆಕ್ಷನ್ ಮಾಡೋದು, ಅದಕ್ಕೆ ಒಂದು ಹೊಲಿಸ್ಟಿಕ್ ವೇದಾಗಿ ಬರೆಯೋದು ಚೆನ್ನಾಗಿರ್ತದೆ. ಬಿಕಾಸ್ ಸೊ ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ GS 3 ಒಳ್ಳೆ ಸ್ಕೋರ್ ಮಾಡೋದು ಬೆಟರ್ ರೀ. ಯಾಕಂದ್ರೆ GS 3 ಏನ್ ಗೊತ್ತ್ರಿ, ಅನಲೈಟಿಕಲ್ ಬಾಳ ಇರ್ತದೆ. ಅಂದ್ರೆ ನೀವು ಸಿಂಪಲ್ ಆಗಿ ಏನೇ ಬರಿಬಹುದು, ಅಂದ್ರೆ ಸ್ವಲ್ಪ ಏನಪ್ಪಾ ಸ್ವಲ್ಪ ಸ್ಟ್ಯಾಟಿಕ್ ಪೋರ್ಷನ್ ಹಾಕ್ಬೇಕಾಯ್ತು, ಲೈಕ್ ಸ್ಕೀಮ್ಸ್ ಹಾಕ್ಬೋದ್ರಿ, ಆಕ್ಟ್ಗಳನ್ನ ಹಾಕ್ಬೋದು, ಪ್ರಾಜೆಕ್ಟ್ಸ್ಗಳನ್ನ ಹಾಕ್ಬೋದು. ಸೊ ಹೀಗಾಗಿ ಇವತ್ತಿನ ಸೆಷನ್ ಅಲ್ಲಿ ಎನ್ವೈರ್ಮೆಂಟ್ ಹೇಗೆ ಫೋಕಸ್ ಮಾಡ್ಬೇಕು, ಬಿಕಾಸ್ ಸರ್ ಟೈಮ್ ಇಲ್ಲ ರೀ ಬರ್ದ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅದಕ್ಕೆ ಜಸ್ಟ್ ಒಂದು ಓವರ್ ಇಟ್ಕೊಳ್ರಿ. ಕೊನೆಯ ಹಂತದಲ್ಲಿ ಇಫ್ ಐ ಆಮ್ ರೈಟಿಂಗ್ ಆನ್ಸರ್, ವಾಟ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಟು ಆಡ್? ಬಿಕಾಸ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಸರ್, ಪಾಪ್ಯುಲೇಷನ್ ದಟ್ ಇಸ್ ಜನಸಂಖ್ಯೆ ಏರ್ತಾ ಇದೆ. ಫಸ್ಟ್ ಯು ನೀಡ್ ಟು ರಿಮೆಂಬರ್ ದಿಸ್ ಒನ್. ಜನಸಂಖ್ಯೆ ಏರ್ತಾ ಇದೆ ಅಂದ್ರೆ ಅವಶ್ಯಕತೆಗಳು ಅಂದ್ರೆ ನೀಡ್ಸ್ ಆಲ್ಸೋ ಇನ್ಕ್ರೀಸಸ್. ಸರ್ ನಾವು ಯಾವಾಗ ನೋಡ್ಕೊಂಡು GS 3 ಬರಿಬೇಕಾದ್ರೆ ಸೈನ್ಸ್ ಅಂಡ್ ಟೆಕ್ ಆನ್ಸರ್ ಬರಿಬೇಕಾಗಿರೋ ಟೈಮಲ್ಲಿ ವಿಚಾರ ಮಾಡ್ತಾ ಇರೋದು ಬೇರೆ ಇರ್ಬೋದು. ಇಲ್ಲಿ ನಾವು ಎನ್ವೈರ್ಮೆಂಟ್ ಬರಿತಿರ್ಬೇಕಾದ್ರೆ ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ದ ಪಾಪ್ಯುಲೇಷನ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್, ಮೀನ್ವೈಲ್ ದೇರ್ ನೀಡ್ಸ್ ಆಲ್ಸೋ ಇನ್ಕ್ರೀಸಿಂಗ್. ಅಂದ್ರೆ ಅವಶ್ಯಕತೆಗಳು ಜಾಸ್ತಿ ಅಂತಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್. ಅಂದ್ರೆ ನೀವೇ ನೋಡ್ಕೊಡ್ರಿ ಸರ್, ಜನಸಂಖ್ಯೆ ಏರ್ತಾ ಇದೆ ಅಂದ್ರೆ ಅವಶ್ಯಕತೆಗಳು ಜಾಸ್ತಿ ಇದೆ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ನಮಗೆ ಬೇಸಿಕ್ ಶೆಲ್ಟರ್ ಬೇಕು, ನೀಡ್ಸ್ ಬೇಕು. ಈಗ ನನಗೆ ರಸ್ತೆಗಳು ಬೇಕು, ಕ್ಲೀನ್ ಏರ್ ಬೇಕು, ಮನೆಗಳು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇವೆಲ್ಲ ಅಂತಂದ್ರೆ ಅವಶ್ಯಕತೆಗಳು ಅಂದ್ರೆ ಡೆವಲಪ್ಮೆಂಟ್ ಇದೆ. ಬಟ್ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪರಿಸರ. ಇದೊಂದು ತಲೆಯಲ್ಲಿ ಇಟ್ಕೊಡ್ರಿ. ಅಂದ್ರೆ ಸರ್ ಜನಸಂಖ್ಯೆ ಇರ್ತಾ ಇದೆ, ಅವರ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಇದ್ವು. ಅವಶ್ಯಕತೆಗಳು ನಥಿಂಗ್ ಬಟ್ ವಿ ಕಾಲ್ ಆಸ್ ಅ ಡೆವಲಪ್ಮೆಂಟ್. ವಾಟ್ ಡು ಯು ಮೀನ್ ಬೈ ಡೆವಲಪ್ಮೆಂಟ್? ಪ್ರಸ್ತುತವಿರುವ ಪರಿಸರಕ್ಕೆ ಅನುಗುಣವಾಗಿ ನಮಗೆ ಒಂದು ಜೀವಿಸಲು ಭೂಮಿ ಸಿಕ್ಕರೆ ಅಥವಾ ಒಂದು ಪರಿಸರ ಸಿಕ್ಕರೆ ಅದಕ್ಕೆ ಅಭಿವೃದ್ಧಿ ಎನ್ನುತ್ತೀವಿ. ಒನ್ಸ್ ಅಪಾನ್ ಎ ಟೈಮ್ ವಿ ಆರ್ ಕಂಫರ್ಟೇಬಲ್ ಇನ್ ದಟ್ ಇಸ್ ಸ್ಮಾಲ್ ಹ್ಯಾಟ್ಸ್. ಅವಾಗ ಒಂದು ಗುಡಿಸಲು ಮನೆಯಲ್ಲಿ ಕೂಡ ಕಂಫರ್ಟೇಬಲ್ ಆದರೆ ಬದಲಾಗುತ್ತಿರೋ ಪರಿಸರ ಮತ್ತು ಹವಾಮಾನ ತಕ್ಕಂಗೆ ನನಗೆ ಒಂದು ಬಿಲ್ಡಿಂಗ್ ಬೇಕಾಯ್ತು. ಅದೇ ಬಿಲ್ಡಿಂಗ್ ಅಲ್ಲಿ ಟು ಹ್ಯಾವ್ ಅ ಪ್ರಾಪರ್ ವೆಂಟಿಲೇಷನ್, ಸರಿಯಾಗಿ ಗಾಳಿ ಬರ್ಬೇಕಂದ್ರೆ ಫ್ಯಾನ್ ಬೇಕಾಯ್ತು. ಆದ್ರೆ ಹೊರಗೆ ಜಾಸ್ತಿ ಬಿಸಿಲು ಆಗ್ತಾ ಇರೋದ್ರಿಂದ ಏರ್ ಕಂಡೀಷನ್ಸ್ ಬೇಕಾಯ್ತು. ಇದರಿಂದ ನಾವು ಅದ ಉಪಕರಣ ತಯಾರು ಮಾಡ್ಬೇಕಾದ್ರೆ ಏನೋ ಒಂದು ಎಲಿಮೆಂಟ್ ಯೂಸ್ ಮಾಡ್ತೀವಿ, ಅದರಿಂದ ಏನ್ ಗೊತ್ತ್ರಿ, ಏನೋ ಎಫೆಕ್ಟ್ ಆಗ್ತಿಲ್ಲ. ಲೈಕ್ ಏನ್ಕೋದ್ರೆ ಮೇ ಬಿ ನೀವು ಹೋದಿರ್ಬೋದು, ಲೈಕ್ ಓಝೋನ್ ಡಿಪ್ಲೀಷನ್ಗೆ ಮೇಲ್ ಕಾರಣ ಕ್ಲೋರೋಫ್ಲೋರೋ ಕಾರ್ಬನ್ ಬಳಸಾಗೋದು, ಅಂತಂದ್ರ HCFC ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ ಬಳಸಾಗೋದು. ಅತಿ ಮಟ್ಟ ಹೋದ್ರೆ ಡೆವಲಪ್ಮೆಂಟ್ ಯಾವಾಗಲೂ ಪರಿಸರದ ವಿರುದ್ಧವಾಗಿರ್ತೈತಿ ಸರ್. ಬಟ್ ಡೆವಲಪ್ಮೆಂಟ್
ಡೆವಲಪ್ಮೆಂಟ್ ಈಕ್ವಲ್ ಟು ಪರಿಸರ ಅಂದ್ರೆ ಅಭಿವೃದ್ಧಿ ಮತ್ತು ಪರಿಸರ ಒಂದಾಗಿರೋದಕ್ಕೆ ಏನಂತಾರೆ ಗೊತ್ತಾ ನಾವೇಂತೀವಿ SDG ಅಂತ ಇರ್ತೀವಿ. ದಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೆ ಏನಂತ ಗೊತ್ತಿರಿ ಸುಸ್ಥಿರ ಅಭಿವೃದ್ಧಿ. ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ನಿಮ್ಮ GS3 ಪೇಪರ್ ಒಳಗೆ ಈ ಶಬ್ದ ಬಹಳ ಸಲ ಕಂಡ್ರು ಅಡ್ಡಿ ಇಲ್ಲ ರೀ. ಮೀನ್ಸ್ while writing environmental questions always remember one thing, sir, development ಯಾವಾಗಲೂ ಪರಿಸರ ವಿರುದ್ಧವಾಗಿದೆ ಅಂದ್ರೆ if I want to have basic standard I need to destroy a little bit nature. ಅಂದ್ರೆ ನನಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಸ್ವಲ್ಪ ಪರಿಸರವನ್ನು ನಾನು ಹಾಳು ಮಾಡ್ಲೇಬೇಕಾಗುತ್ತಂತೆ. ಆದರೆ ಅಭಿವೃದ್ಧಿ ಜೊತೆಗೆ ಪರಿಸರವೂ ನಾಶವಾಗಬಾರದಂದರೆ ಅದಕ್ಕೇನಂತೆ ನಾವು ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ GS3 ಪೇಪರ್ ಬರಿಬೇಕಾದ್ರೆ please always try to mention that is SDG 17. ಒಂದ್ ತಿಳ್ಕೊಡ್ರಿ, SDG 17 ನೀವು ಅತಿ ಹೆಚ್ಚು ನೀವು GS3 ಪೇಪರ್ ಅಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆ ಸ್ಕೋರ್ ಬರ್ಬೋದ್ರಿ. ಅದೇ ಟೈಪು ಇದನ್ನ ನೀವು SDG ನ SA ಪೇಪರ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಿಕಾಸ್ SA ಪೇಪರ್ ಅಲ್ಲಿ ನೋಡ್ಕೊಡ್ರಿ, ಫಸ್ಟ್ SA ಏನಾದ್ರಿ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಮೇಲೆ ಇರ್ತದ್ರಿ, ಅಂಡ್ ಸೆಕೆಂಡ್ SA ಸ್ಟೇಟ್ ಅಂಡ್ ಲೋಕಲ್ ಇರ್ತದ್ರಿ. ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಅಂತ ಬಂದಾಗ ನೀವು SDG ಗೋಲ್ ನ ಯೂಸ್ ಮಾಡ್ಕೋಬಹುದು. ಯು ಕ್ಯಾನ್ ರೈಟ್ ವಂಡರ್ಫುಲ್ essay ಯೂಸಿಂಗ್ SDG ಕಾನ್ಸೆಪ್ಟ್ಸ್. ಅಂದ್ರೆ ಇಲ್ಲಿ ನಮ್ಮ ಆನ್ಸರ್ ಅಲ್ಲಿ ಜಾಸ್ತಿ ಏನಿರ್ಬೇಕು, ನಾವು ಫೋಕಸ್ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾತ್ರ ಇರಬೇಕು. ಹಾಗಾದ್ರೆ ಎನ್ವೈರನ್ಮೆಂಟ್ ನಾವು ಸುಸ್ಥಿರ ಅಭಿವೃದ್ಧಿಗೆ ಮಾಡ್ಬೇಕಾದ್ರೆ ವಾಟ್ ಆರ್ ದ ಎಲಿಮೆಂಟ್ ಇನ್ ಎಕ್ಸಾಮ್ ವಿ ಹ್ಯಾವ್ ಟು ಫೋಕಸ್. ಅಂದ್ರೆ ನೀವು ಆನ್ಸರ್ ಬರಿತಿರ್ಬೇಕಾದ್ರೆ ಒಂದ್ ತಿಳ್ಕೊಡ್ರಿ, ಮನುಷ್ಯನ ಅವಶ್ಯಕತೆಗಳು ಅನ್ನೋದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಮನುಷ್ಯನ ಅವಶ್ಯಕತೆಗಳಿಗೆ ನಾವು ಬರಿಬೇಕು. ಯಾಕಂದ್ರೆ ನಾವು ವಾಸಿಸುತ್ತಿರೋ ಪರಿಸರದಲ್ಲಿ ನಮಗೆ ಹೇಗೆ ಅಧಿಕಾರವಿದೆಯಲ್ಲ ಭೂಮಿ ಮೇಲೆ, ಹಾಗೆ ಪ್ರತಿಯೊಂದು ಜೀವಿಗಳಿಗೂ ಕೂಡ ಇದೆಯಲ್ಲ. ಸೊ ಹೀಗಾಗಿ ಸರ್ ಎನ್ವೈರನ್ಮೆಂಟ್ ಅಲ್ಲಿ ಡೆಫಿನೇಷನ್ಸ್ ಆದಷ್ಟು ನೀವು ಅವಾಯ್ಡ್ ಮಾಡೋದು ಒಳ್ಳೇದ್ರಿ. ಸರ್ ಡೆಫಿನೇಷನ್ ಅಂದ್ರೆ ಏನ್ರಿ? ಎಕಲಾಜಿಕಲ್ ನಿಶ್ ಅಂದರೇನು, ಪರಿಸರ ಗೂಡು ಎಂದ್ರೇನು, ಆವಾಸ ಸ್ಥಾನ ಎಂದರೇನು, ಫುಡ್ ಚೈನ್ ಅಂದ್ರೇನು, ಫುಡ್ ವೆಬ್ ಅಂದ್ರೇನು, ಓಕೆ, ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಬಯೋ ಅಕ್ಯುಮುಲೇಷನ್ ಅಂದ್ರೆ ಇಲ್ಲಿ ಡೆಫಿನೇಷನ್ಸ್ಗಿನ್ನ ಜಾಸ್ತಿ ಏನ್ ಮಾಡ್ಕೋತ್ರಿ, ಆ ಶಬ್ದಗಳ ಬಳಕೆ ಇಂಪಾರ್ಟೆಂಟ್ ರೀ. ಶಬ್ದಗಳ ಬಳಕೆ ಅಂದ್ರೆ ನೀವು ಇಲ್ಲಿ ಈ ಟಾಪಿಕ್ ಅಂದ್ರೆ ಎನ್ವೈರನ್ಮೆಂಟ್ ಕ್ವಶನ್ಸ್ ನ ಮೇನ್ಸ್ ಅಲ್ಲಿ ಬರಿತಿರ್ಬೇಕಾದ್ರೆ ಡೋಂಟ್ ವರಿ ಅಬೌಟ್ ದ ಡೆಫಿನೇಷನ್ಸ್ ಆಫ್ ಸಮ್ ಬೇಸಿಕ್ ವರ್ಡ್, ಬಟ್ ಆಲ್ವೇಸ್ ಕೀಪ್ ಮೆನ್ಷನಿಂಗ್ ದೋಸ್ ಬೇಸಿಕ್ಸ್. ಅಂದ್ರೆ ನೀವು ಯಾವಾಗ ನೋಡ್ಕೊಡ್ರಿ ಆ ಬೇಸಿಕ್ ವರ್ಡ್ಸ್ ನ ನೀವು ಮೆನ್ಷನ್ ಮಾಡ್ತೀರಿ. ಲೈಕ್ ಐ ವಿಲ್ ಟೇಕ್ ಎಕ್ಸಾಂಪಲ್, ನೋಡ್ರಿ ಪಾಪ್ಯುಲೇಷನ್ ಅಂತೀರಿ ನೀವು, ಜನಸಂಖ್ಯೆ ಪಾಪ್ಯುಲೇಷನ್. ಇಲ್ಲಿ ನಾವು ಪ್ರಿಲಿಮ್ಸ್ಗೆ ಪಾಪ್ಯುಲೇಷನ್, ಎಕೋಸಿಸ್ಟಮ್ ಅಥವಾ ಎಕೋಸ್ಪಿಯರ್ ಮತ್ತು ಕಮ್ಯುನಿಟಿ ಶಬ್ದದ ಮೀನಿಂಗ್ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಬಿಕಾಸ್ ಇನ್ 2020 KS ಪ್ರಿಲಿಮ್ಸ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ: ಜನಸಂಖ್ಯೆ, ಸಮುದಾಯ, ಎಕೋಸಿಸ್ಟಮ್ ಮತ್ತು ಎಕೋಸ್ಪಿಯರ್ ಅಂತೀವಿ. ಅಂದ್ರೆ ಮೇನ್ಸ್ ಅಲ್ಲಿ ಅದನ್ನ ಕೇಳಲ್ಲ, ಬಟ್ ನಿಮ್ಮ ಆನ್ಸರ್ಸ್ ಅಲ್ಲಿ ಈ ಶಬ್ದಗಳನ್ನ ಯೂಸ್ ಮಾಡ್ತಿರ್ಬೇಕು. ಲೈಕ್ ಪಾಪ್ಯುಲೇಷನ್ ಇರ್ಬೋದು, ಎಕೋಸಿಸ್ಟಮ್ ಇರ್ಬೋದು, ಎಕ್ಸೆಟ್ರಾ. ಎಕೋಸಿಸ್ಟಮ್ ಇರ್ಬೋದು, ಬಯೋ ಮ್ಯಾಗ್ನಿಫಿಕೇಶನ್, ಅಕ್ಯುಮುಲೇಷನ್, ಜೈವಿಕ ವರ್ಧನೆ ಮತ್ತು ಜೈವಿಕ ಶೇಖರಣೆ. ಅಂದ್ರೆ ನಾವು ಏನು ಪ್ರಿಲಿಮ್ಸ್ಗೆ ಶಬ್ದಗಳು ಓದಿದ್ವಲ್ಲ ಪರಿಸರ ವಿಜ್ಞಾನದಲ್ಲಿ, ಇನ್ ಎನ್ವೈರನ್ಮೆಂಟ್ ವಾಟ್ ಎವರ್ ದ ವರ್ಡ್ಸ್ ವಿ ಹ್ಯಾವ್ ಲರ್ನ್ ಫಾರ್ ಅ ಪ್ರಿಲಿಮ್ಸ್, ದೋಸ್ ವರ್ಡ್ಸ್ ಯು ಹ್ಯಾವ್ ಟು ಯೂಸ್ ಇನ್ ಯುವರ್ ಮೇನ್ಸ್ ಆನ್ಸರ್ ರೈಟಿಂಗ್. ಅಂದ್ರೆ ಆ ಶಬ್ದಗಳನ್ನ ಅಲ್ಲೆಲ್ಲ ಸೇರಿಸ್ತಿರ್ಬೇಕ್ರಿ. ಈಗ ನಾವು ನೋಡ್ರಿ, ಜನಸಂಖ್ಯೆ ಅಂದ್ರೆ ಏನಂತೀರಿ? ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಕಂಡು ಬರುವ ಒಂದೇ ಪ್ರಭೇದದ ಜೀವಿಗಳು ಅಂತ ಹೇಳ್ತಾರೆ. ವಿ ಕಾಲ್ ಆಸ್ one type of organism living in a specified area is called the population, right? ಅಂದ್ರೆ ನಿಮ್ ಆನ್ಸರ್ ಒಳಗ ಯಾವಾಗ ಶಬ್ದ ಬಳಕೆ ಅಂದ್ರೆ ಡೆಫಿನೇಷನ್ ಕಿಂತ ಜಾಸ್ತಿ ಶಬ್ದ ಬಳಕೆ ಇರಬೇಕು. ಯು ನೀಡ್ ಟು ಹ್ಯಾವ್ ಮೆನ್ಷನ್ more words rather than giving explanation of those words, because mains ಅಲ್ಲಿ they are not expecting us to write meanings, they are expecting us to how exactly we can going to achieve that is sustainable development. ಮೇನ್ಸ್ ಅಲ್ಲಿ ನಮಗೆ ಹೇಗೆ ನಾವು ಸುಸ್ಥಿರ ಅಭಿವೃದ್ಧಿ ಹೊಂದುತ್ತೇವೆ ಅದ್ರ ಬಗ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಫಸ್ಟ್ ನಾವು ಬೇಸಿಕ್ಸ್ ಅಲ್ಲಿ ಎನ್ವೈರನ್ಮೆಂಟಲ್ ಡೆಫಿನೇಷನ್ಸ್ ಅವಾಯ್ಡ್ ಮಾಡ್ರಿ, ಬಟ್ ಶಬ್ದದ ಬಳಕೆ ಯೂಸ್ ಮಾಡ್ರಿ. ನೆಕ್ಸ್ಟ್ ಒನ್, ಇನ್ ಕೇಸ್ ಪಾಸಿಬಲ್ ದಟ್ ಇಸ್ ರಿಪೋರ್ಟ್ಸ್ ನ ಆದಷ್ಟು ಕೋಟ್ ಮಾಡ್ರಿ. ಟ್ರೈ ಟು ಮೆನ್ಷನ್ ವರದಿಗಳನ್ನ ಆದಷ್ಟು ಕೋಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸರ್ ಪ್ಲೀಸ್ ಆಲ್ವೇಸ್ ಟ್ರೈ ಟು ಮೆನ್ಷನ್ ವರದಿಗಳು. ಲೈಕ್ ಕಸ್ತೂರಂಗನ್ ರಿಪೋರ್ಟ್ ಇರ್ಬೋದು, ಗಾಡ್ಗಿಲ್ ರಿಪೋರ್ಟ್ ಇರ್ಬೋದು, ಡಾಕ್ಟರ್ ಸಂಜಯ್ ಕುಮಾರ್ ರಿಪೋರ್ಟ್ ಇರ್ಬೋದು. ಅಂದ್ರೆ ಏನಾದ್ರೂ ಒಂದಿಷ್ಟು ಕಮಿಟಿಗಳು ಏನಾದ್ರು ರೀಸೆಂಟ್ಲಿ ಮಾಡಿದ್ರೆ
ವರದಿಗಳನ್ನ ಅಂದ್ರೆ ರಿಪೋರ್ಟ್ಸ್ ಗಳನ್ನ ಮೆನ್ಷನ್ ಮಾಡಿ. ಅಂದ್ರೆ ವರದಿನೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ವಿ ಆರ್ ನಾಟ್ ರೈಟಿಂಗ್ ಎಸ್ಐ ಪೇಪರ್, ವಿ ಆರ್ ರೈಟಿಂಗ್ ಸಾಮಾನ್ಯ ಜ್ಞಾನ 3ನೇ ಪೇಪರ್ ಬರಿತಾ ಇದ್ದಾಗ ಸರ್ ನಮ್ಗೆ 125 ಮಾರ್ಕ್ಸ್ ಕೇಳ್ತಾ ಇಲ್ಲ ಕ್ವಶನ್ಸ್ ನ. ಸೊ ಹೀಗಾಗಿ ಇಲ್ಲಿ ನೀವು ರಿಪೋರ್ಟ್ಸ್ ವರದಿ ಹೆಸರು ಬರೆದು ಬಡ್ಡಿಯಲ್ಲ. ಬೆಸ್ಟ್ ಎಕ್ಸಾಂಪಲ್ ಟೇಕ್ ಎಕ್ಸಾಂಪಲ್ ಲೈಕ್ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 18th ರಿಪೋರ್ಟ್ ಬಂದಿದೆ. ಭಾರತೀಯ ರಾಜ್ಯಗಳ ಅರಣ್ಯ ಸಮೀಕ್ಷೆ ವರದಿ 18ನೇ ವರೆಗೆ ಬಂದೈತಲ್ಲ, ಇದ್ರಲ್ಲಿ ನೀವು ಏನ್ ಮಾಡ್ಕೋತೀರಿ, ಏನೋ ಕೋಟ್ ಮಾಡ್ಬೇಕಾದ್ರೆ ಆಸ್ ಪರ್ ದ ರೀಸೆಂಟ್ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ರೈಟ್ ನೌ ಇಂಡಿಯಾ ಇಸ್ ಹ್ಯಾವಿಂಗ್ ಫಾರೆಸ್ಟ್ ಕವರ್ ಸೋ ಮಚ್ ಸೊ ಅಂಡ್ ಸೊ. ಆ ಪರ್ಸೆಂಟೇಜ್ ನೆನಪಿದ್ರ ಬರೀರಿ, ಇಲ್ಲ ತನ ಬರ್ಲಿಕ್ಕೆ ಹೋಗ್ಬೇಡ್ರಿ. ಸರ್ ಕಂಟೆಂಟ್ ಅಂದ್ರೆ ಆ ಎಕ್ಸಾಕ್ಟ್ಲಿ ನಿಮಗೆ 24% ಅಂದ್ರೆ ಎಷ್ಟೋ ಇದೆ ಅಲ್ಲಿ, ಆ ಪರ್ಸೆಂಟೇಜ್ ನೆನಪಿದ್ರೆ ಬರೀರಿ. ಅಂದ್ರೆ ಇತ್ತೀಚೆಗೆ ಪ್ರಕಟಗೊಂಡ ಭಾರತೀಯ ರಾಜ್ಯ ಅರಣ್ಯ ವರದಿಯ ಪ್ರಕಾರ ಭಾರತದಲ್ಲಿ ಇಷ್ಟು ಅರಣ್ಯ ಹೊದಿಕೆ ಇದೆ ಅಂದ್ರೆ ಪರ್ಸೆಂಟೇಜ್ ನೆನಪು ಅಂತ ಪರ್ಸೆಂಟೇಜ್ ಬರ್ರಿ, ಇಲ್ಲ ಅಂತಂದ್ರೆ ಓಕೆ ಓಕೆ ಆಸ್ ಪರ್ ದ ರೀಸೆಂಟ್ ಇತ್ತೀಚೆಗೆ ಪ್ರಕಟಗೊಂಡ ಭಾರತೀಯ ರಾಜ್ಯ ಅರಣ್ಯ ಸಮೀಕ್ಷೆ ವರದಿ ಪ್ರಕಾರ ಭಾರತದಲ್ಲಿ ಹಿಂದಿನ ವರದಿಗಿಂತ ಪ್ರಸ್ತುತ ವರದಿಯಲ್ಲಿ ಸ್ವಲ್ಪ ಅರಣ್ಯ ಪ್ರದೇಶ ಅಥವಾ ಹೊದಿಕೆ ಹೆಚ್ಚಿಗೆಯಾಗಿದೆ. ಅಂದ್ರೆ ನಥಿಂಗ್ ಬಟ್ ವರದಿ ಮೆನ್ಷನ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ನೆನಪಿತ್ತ ಅಂದ್ರೆ ಬರೀರಿ, ಇಲ್ಲ ಅಂತಂದ್ರೆ ಸುಮ್ನೆ ಅದನ್ನ ಕೀಪ್ ಆನ್ ರೈಟಿಂಗ್ ಕಂಟಿನ್ಯೂ ಬರ್ಕೊಂತ ಹೋಗ್ಬಿಡಿ. ಅಂದ್ರೆ ಪರ್ಸೆಂಟೇಜ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರಿಪೋರ್ಟ್ ಹೆಸರು ಬಹಳ ಇಂಪಾರ್ಟೆಂಟ್. ಅಂದ್ರೆ ಸರ್ ಎಕ್ಸಾಮ್ ಲೆವೆಲ್ ವರದಿಯ ಹೆಸರು ನೋಡ್ಕೊಂಡೇ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ ನೀವು ಅದನ್ನ ಎಕ್ಸಾಕ್ಟ್ ಬರೀಬೇಕಂತೇನಿಲ್ಲ ಏನ್ರಿ, ನಂಬರ್ಸ್ ನ ಅಟ್ ಲೀಸ್ಟ್ ವರದಿ ಹೆಸರನ್ನಾದ್ರೂ ಕರೆಕ್ಟ್ ಬರ್ರಿ, ವರದಿ ಹೆಸರನ್ನ ಕರೆಕ್ಟ್ ಬರ್ರಿ. ಸರ್ ರಿಪೋರ್ಟ್ ಮೆನ್ಷನ್ ಮಾಡ್ಬೇಕು. ಇಫ್ ಪಾಸಿಬಲ್ ಏನಾದ್ರು ಪಾಸಿಬಲ್ ಇದ್ರೆ ಸ್ಕೀಮ್ಸ್ ಆರ್ ಇನಿಷಿಯೇಟಿವ್ಸ್. ಸರ್ ಸ್ಕೀಮ್ಸ್ ಆರ್ ಇನಿಷಿಯೇಟಿವ್ ಅಂದ್ರೆ obviously ಸ್ಕೀಮ್ಸ್ ಅಂತ ಬಂದ್ರೆ ದಟ್ ಇಸ್ ಗವರ್ಮೆಂಟ್. ಸ್ಕೀಮ್ಸ್ ಅಂತ ಬಂದ್ರೆ ಗವರ್ಮೆಂಟ್ ಅಂತ ಬಂದ್ರೆ ದಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಯಾಕಂದ್ರೆ ನೋಡ್ರಿ, ಈಗ ನಾನು ಇವತ್ತು ಬಂದು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಸರ್ ಟೈಮ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡು ಸಾಲ್ವ್ ಮಾಡೋದು ಮುಗಿದು ಹೋಗಿದ್ರಿ. ಈಗ ಏನಿಲ್ಲ ಅಂದ್ರು ವಾಟ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಟು ಆಡ್ ಅದನ್ನ ಕಲೆಕ್ಷನ್ ಮಾಡ್ಕೊಳೋದು ಅಷ್ಟೇ ರೀ. ಅಂದ್ರೆ ಸರ್ ಸ್ಕೀಮ್ಸ್ ಪಾಸಿಬಲ್ ಇದ್ರೆ ಸ್ಕೀಮ್ ನೆನಪಿದ್ರೆ ಹಾಕ್ರಿ. ಆ ಸ್ಕೀಮ್ಸ್ ಬರೀಬೇಕಾದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ನ ಫೋಕಸ್ ಮಾಡ್ಕೊಡ್ರಿ. ಸರ್ ಇನಿಷಿಯೇಟಿವ್ಸ್ ಅಂದ್ರೆ ಮತ್ತೇನು, ಸ್ಕೀಮ್ಸ್ ಅಂದ್ರೆ ಬೇರೆ ಬೇರೆ. ಇನಿಷಿಯೇಟಿವ್ಸ್ ಓಕೆ, ಸ್ಕೀಮ್ಸ್ ವಿಲ್ ಬಿ ಬ್ರಾಟ್ ಬೈ ರೆಸ್ಪೆಕ್ಟಿವ್ ಗವರ್ಮೆಂಟ್. ಆಗಿನ ಸರ್ಕಾರಗಳು ಸ್ಕೀಮ್ ತಗೊಂಡಿರ್ತದೆ. ಇಲ್ಲಿ ಇನಿಷಿಯೇಟಿವ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಏನಾದ್ರು ಇನಿಷಿಯೇಟಿವ್ ಇದೆನಾ? ಇಂಟರ್ನ್ಯಾಷನಲ್ ಬೆಸ್ಟ್ ಎಕ್ಸಾಂಪಲ್ SDG ಗೋಲ್ ಅಂತ ಹೇಳಿದ್ದಾರೆ ಇವರು. ಸರ್ ನೆಕ್ಸ್ಟ್ ಏನಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಇದಾವ. ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ಲಿ ನೋಡ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ದಟ್ ಇಸ್ ಗ್ರೀನ್ ಕ್ರೆಡಿಟ್ ಕಾರ್ಬನ್ ಫೆಸಿಲಿಟಿ ಅಂತ ತಗೊಂಡ್ಬಂದಾರೆ. ಓಕೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕಾನ್ಸೆಪ್ಟ್ ತಗೊಂಡ್ಬಂದಾರ. ಓಕೆ, ದಟ್ ಇಸ್ ಅಂದ್ರೆ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದ್ಯಾ ಟು ಸಪೋರ್ಟ್ ಇಂಟರ್ನ್ಯಾಷನಲ್ ಗೋಲ್. ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ. ಬೆಸ್ಟ್ ಎಕ್ಸಾಂಪಲ್ ಒಂದು ಜಿಲ್ಲೆ ಒಂದು ಉತ್ಪನ್ನ, ಓಕೆ, ಮತ್ತು ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಇವೆಲ್ಲ ನೋಡ್ಕೊಡ್ರಿ ರಾಜ್ಯ ಸರ್ಕಾರ ತಗೊಂಡ್ಬಂದು. ಸರ್ ಒಂದ್ ತಿಳ್ಕೊಡ್ರಿ, ಇಲ್ಲಿ ಎನ್ವೈರನ್ಮೆಂಟ್ ಜೊತೆಗೆ ಇನ್ನೊಂದೇನಿದೆ ಗೊತ್ತ್ರಿ ಎನ್ವೈರನ್ಮೆಂಟ್ ಅಲ್ಲಿ, ದಟ್ ಇಸ್ ಅಗ್ರಿಕಲ್ಚರ್ ಸೈನ್ಸ್. KSL ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದಾನೆ ನೀವು. ಅಂದ್ರೆ ಕೃಷಿ ವಿಜ್ಞಾನ ಮೆನ್ಷನ್ ಮಾಡಿದಾನ. ಕೃಷಿ ವಿಜ್ಞಾನ ಅಂದ್ರೆ ಸರ್ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಇನಿಷಿಯೇಟಿವ್ ಜೊತೆಗೆ ಏನ್ ಗೊತ್ತ್ರಿ, ಇನಿಷಿಯೇಟಿವ್ ಜೊತೆಗೆ ಯಾವ ಪರಿಸರದಲ್ಲಿ ನಿಮಗೆ ಕ್ವಶನ್ ಕೇಳಿದಾನ ಅಂದ್ರೆ ಮೇ ಬಿ ಇಸ್ ದೇ ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ ಒಂದು ಭೌಗೋಳಿಕ ಲಕ್ಷಣ, ಯಾವ್ದಾರ ಒಂದು ಲಕ್ಷಣ ಕೊಟ್ಟ ಆನ್ಸರ್ ಕೇಳ್ತಾ ಇದನೋ, ಅಂದ್ರೆ ಯಾವ್ದಾರ ಪ್ರದೇಶದ ಮೇಲೆ ನಿಮಗೆ ಕಮೆಂಟ್ ಮಾಡ್ರಿ ಅಲ್ಲಿ ಜೀವ ವೈದ್ಯದ ಮೇಲೆ ಕೇಳ್ತಾ ಇದನೋ, ಅಥವಾ ಇಡೀ ಇನ್ ಜನರಲ್ ಆಗಿ ಪ್ರಪಂಚದಲ್ಲಿ ಕಂಡು ಬರುವ ಜೀವ ವೈದ್ಯದ ಬಗ್ಗೆ ಕೇಳ್ತಾನೆ ಅಂದ್ರೆ ಸ್ಪೆಸಿಫಿಕ್ ಲೊಕೇಶನ್ ಮೇಲೆ ಕೇಳಿದ್ನಂದ್ರ ಅಲ್ಲಿರುವ ಕ್ಲೈಮೇಟ್ ಕಂಡೀಷನ್ಸ್, ಮಣ್ಣಿನ ಫಲವತ್ತತೆ ಮತ್ತು ಯಾವ ತರದ ಬೆಳೆಗಳನ್ನು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಬರ್ಬೇಕು. ಯಾಕಂದ್ರೆ GS3 ಪೇಪರ್ ಅಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಇಸ್ ಆಲ್ಸೋ ಮೆನ್ಷನ್. ಅಂದ್ರೆ ಕೃಷಿ ವಿಜ್ಞಾನವನ್ನು ಕೂಡ ಮೆನ್ಷನ್ ಮಾಡಿದ್ರೆ. ಕೃಷಿ ವಿಜ್ಞಾನ ಅಂದ್ರೆ ಇಫ್ ಪಾಸಿಬಲ್ ನಿಮ್ಮ ಆನ್ಸರ್ ನೋಡಿ ಆದಷ್ಟು ಡೆಫಿನೇಷನ್ಸ್ ಅವಾಯ್ಡ್ ಮಾಡ್ರಿ, ಶಬ್ದ ಬಳಕೆ ಜಾಸ್ತಿ ಇರ್ಲಿ. ಲೈಕ್ ಬೇಸಿಕ್ಸ್ ನಾವು ಪ್ರಿಲಿಮ್ಸ್ ಓದಿರ್ತೀವಲ್ಲ. ನೆಕ್ಸ್ಟ್ ರಿಪೋರ್ಟ್ಸ್ಗಳಿರ್ಲಿ, ರಿಪೋರ್ಟ್ಸ್ಗಳನ್ನ ಪರ್ಸೆಂಟೇಜ್ ಮರ್ತರೂ ಪರವಾಗಿಲ್ಲ, ರಿಪೋರ್ಟ್ ಹೆಸರು ಚೆನ್ನಾಗಿ ಬರ್ರಿ. ನೆಕ್ಸ್ಟ್ ಇಫ್ ಪಾಸಿಬಲ್ ಸ್ಕೀಮ್ಸ್ ಆಗಿರ್ಬೋದು. ಸ್ಕೀಮ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಇನಿಷಿಯೇಟಿವ್ ಅಂತ ಇಂಟರ್ನ್ಯಾಷನಲ್ ಏನಾದ್ರು ಕೋಆಪರೇಷನ್ ಲೈಕ್ SDG ಇದೆ. ನೆಕ್ಸ್ಟ್ ನ್ಯಾಷನಲ್ ಏನಾದ್ರೂ ಇದೀನಾ, ನೆಕ್ಸ್ಟ್ ರಾಜ್ಯ ಏನಾದ್ರೂ ಇದನ್ನ. ಸೊ ಈ ತರ ರೀ ಸರ್ ಇವೆಲ್ಲ ಡಿಸೈಡ್ ಮಾಡ್ಬೇಕಾಯ್ತು. ಇಫ್ ಪಾಸಿಬಲ್ ಆದ್ರ ಕರೆಂಟ್ ಅಫೇರ್ಸ್ ನಿಮಗೆ ಇಷ್ಟ ಇದ್ರೆ ರೀಸೆಂಟ್ಲಿ ಇನ್ ಆರ್ಡರ್ ಅಂದ್ರೆ ಕನ್ಕ್ಲೂಷನ್ ಬರಿಬೇಕಾದ್ರೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಇನ್ ಕೇಸ್ ನೆನಪು ಬಂದ್ರೆ ಬರೀರಿ, ಇಲ್ಲ ಜನರಲ್ ಕನ್ಕ್ಲೂಷನ್ ಕೊಟ್ಟರು ಪರವಾಗಿಲ್ಲ. ಅಂದ್ರೆ
ಕನ್ಕ್ಲೂಷನ್ ಅಲ್ಲಿ ನೀವು ಕರೆಂಟ್ ಅಫೇರ್ಸ್ ಆಡ್ ಮಾಡೋ ಇಷ್ಟ ಇದ್ರೆ ಮಾಡ್ರಿ, ಇಲ್ಲತ್ತಂದ್ರೆ ಇಫ್ ಯು ಆರ್ ನಾಟ್ ಏಬಲ್ ಟು ರಿಮೆಂಬರ್ ದ ಕರೆಂಟ್ ಅಫೇರ್ಸ್ ಇನ್ ಕನ್ಕ್ಲೂಷನ್, ಆದಷ್ಟು ಜಸ್ಟ್ ಇನ್ ಜನರಲ್ ಬರಿ, ಬಟ್ ಆಲ್ವೇಸ್ ಸಪೋರ್ಟ್ ದ ಗವರ್ಮೆಂಟ್. ಯು ಕೆನಾಟ್ ರೈಟ್ ಎನಿ ಕನ್ಕ್ಲೂಷನ್ ಅಗೇನ್ಸ್ಟ್ ದ ಗವರ್ಮೆಂಟ್. ಅಂದ್ರೆ ಕನ್ಕ್ಲೂಷನ್ ಅಲ್ಲಿ ಸರ್ಕಾರದ ವಿರುದ್ಧ ಬರ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಇತ್ತೀಚೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸಮಸ್ಯೆಗಳನ್ನು ಹೊಡೆದೋಡಿಸಲೆಂದು ಈ ತರ ನಿರ್ಧಾರಗಳನ್ನು ಕೈದುಕೊಂಡಿವೆ. ಇನ್ನು ಈ ತರ ನಿರ್ಧಾರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಂಡು ಬಂದರೆ ನಾವು ಸುಸ್ಥಿರ ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ಈ ತರ ಪಾಸಿಟಿವ್ ಕೊಡ್ರಿ. ಇನ್ ಕೇಸ್ ಆ ಕರೆಂಟ್ ಅಫೇರ್ಸ್ ನೆನಪಿತ್ತಂದ್ರೆ ಕೋಟ್ ಮಾಡಿದ್ರೆ ಮಾಡ್ರಿ, ನೋ ಪ್ರಾಬ್ಲಮ್. ಇನ್ ಕನ್ಕ್ಲೂಷನ್ ಪೋರ್ಷನ್ ಸರ್ ಇವೆಲ್ಲಾ ಮಾಡ್ಬೇಕಾದ್ರು ಫಸ್ಟ್ ಅರ್ಥ ಮಾಡ್ಕೋಬೇಕಾಯ್ತು ಗೊತ್ತ್ರಿ ಸರ್. ಇನ್ ಆರ್ಡರ್ ಟು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಇವನ್ನೆಲ್ಲ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದಾನ, ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಯಾಕಂದ್ರೆ ಇವು ಇನ್ ಜನರಲ್ ಆಗಿ ಬರಿತಿರ್ತೀವಿ ನಾವು, ಬಟ್ ಕ್ವಶನ್ ಏನ್ ಕೇಳಿದಾನೆ, ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಆಸ್ಕ್ಡ್ ಇನ್ ಕ್ವಶನ್ ಅಲ್ಲಿ ಏನ್ ಕೇಳಿದಾನ ಅದು ಇಂಪಾರ್ಟೆಂಟ್ ಆಗತ್ರಿ. ಯಾಕಂದ್ರೆ ಎನ್ವೈರನ್ಮೆಂಟ್ ಕ್ವಶನ್ ಸಮ್ಟೈಮ್ಸ್ ಸ್ಟೇಟ್ ಇರ್ತಾವ್ರಿ. ಸಿ ಎನ್ವೈರನ್ಮೆಂಟ್ ಕ್ವಶನ್ ಹೆಂಗಿರ್ತಾವ ಗೊತ್ತ್ರಿ, ಮೀನ್ಸ್ ಅಲ್ಲ ಒಂದು ಸ್ಟ್ರೇಟ್ ಇರ್ಬೋದು, ಸ್ಟ್ರೇಟ್ ಅಂದ್ರೆ ನೇರವಾಗಿ ಕೇಳ್ತಾನೆ, ಸಮ್ಟೈಮ್ಸ್ ನೇರವಾಗಿ ಕೇಳ್ತಾನೆ. ಏನ್ ಸರ್ ನೇರವಾಗಿ ಅಂತಂದ್ರೆ ಲೈಕ್ ಪರಿಸರ ಕಾಯ್ದೆಗಳಂದ್ರೆ ಬದಲಾಗುತ್ತಿರೋ ಪರಿಸರಕ್ಕೆ ತಕ್ಕಂಗೆ ಭಾರತ ಸರ್ಕಾರ ತನ್ನ ಕಾಯ್ದೆಗಳಲ್ಲಿ ಮಾರ್ಪಾಡು ತರಬೇಕೆ, ಚರ್ಚಿಸಿ ವಿಶ್ಲೇಷಿಸಿ ಅಂತ ಕೇಳ್ತಾನ. ಬಟ್ ಇಲ್ಲಿ ಯಾವ ತರದ ಕಾಯ್ದೆಗಳು ಅಂತ ಕೇಳಲ್ಲ. ಅವಾಗಿನ ಸುದ್ದಿಯಲ್ಲಿ ಯಾವ ಟಾಪಿಕ್ ಜಾಸ್ತಿ ಟ್ರೆಂಡಿಂಗ್ ಇರ್ತೈತಲ್ಲ ಅದನ್ನ ನೀವು ತಗೊಂಡು ನೀವು ಕಾಯ್ದೆನ ಎಕ್ಸ್ಪ್ಲೇನ್ ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ದಟ್ ಇಸ್ ಕಾರ್ಟಾಜನ ಪ್ರೋಟೋಕಾಲ್ ನ್ಯೂಸ್ ನಲ್ಲಿ ಇದೆ, ಜೆನೆಟಿಕಲಿ ಮಾಡಿಫಿಕೇಶನ್ ಬಗ್ಗೆ, GM ಕ್ರಾಪ್ಸ್ ಅಂತಿರಲ್ಲ ಮತ್ತು ಆರ್ಗಾನಿಸಮ್ಸ್. ಅಂದ್ರೆ ಮೇ ಬಿ ಏನ್ ಮಾಡ್ತಾನೆ ಗೊತ್ತ್ರಿ, ಸ್ಟ್ರೇಟ್ ಕೇಳೋ ಕ್ವಶನ್ಸ್ ಇತ್ತಂದ್ರೆ ನೀವು ನೇರವಾಗಿ ಬರಿಬಹುದು. ಇಲ್ಲ ತಾನ ಏನ್ ಕೇಳ್ತಾನೆ ಗೊತ್ತ್ರಿ, ಸ್ಟ್ರೇಟ್ ಇಲ್ಲ ಅಂತಂದ್ರ ಮಿಕ್ಸ್ಡ್ ಕೇಳ್ತಾನೆ. ಮಿಕ್ಸ್ಡ್ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಪ್ರಾಬ್ಲಮ್ ಪ್ಲಸ್ ಅದರ ಸೊಲ್ಯೂಷನ್. ಅಂದ್ರೆ ಸಮಸ್ಯೆನ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಏನಾದ್ರೂ ಕಂಡುಕೋಬಹುದಾ, ಅಂದ್ರೆ ಪ್ರಾಬ್ಲಮ್ ಅವನೇ ಕೊಡ್ತಾನ್ರಿ, ಅದ್ರ ಜೊತೆ ಸೊಲ್ಯೂಷನ್ ಏನಾದ್ರೂ ತಗೋಬರ್ಬೋದಾ. ಬೆಸ್ಟ್ ಎಕ್ಸಾಂಪಲ್ what are the initiative taken by government of India to tackle or to protect the biodiversity of Western Ghat? ಪಶ್ಚಿಮ ಘಟ್ಟದಲ್ಲಿರುವ ಜೀವವೈದ್ಯ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಏನಾದ್ರೂ ನಿಲುವು ತಗೊಂಡಿದೆಯಾ ಇಲ್ಲ ಅಂತ ನೋಡಿ. ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ಲಿ ನೀಲ ಕುರುಂಜಿ ಎಂಬ ಒಂದು ಹೂವನ್ನು ಅಲ್ಲಿ ದಟ್ ಇಸ್ ನಿಯರ್ ಥ್ರೆಟನ್ ಇಂದ ವಲ್ನರೇಬಲ್ ಲಿಸ್ಟಿಗೆ ಸೇರಿಸಿದ್ದಾರೆ IUCN. ಅದೇ ಕ್ವಶನ್ ಏನ್ ಕೊಡ್ಬೋದು ಗೊತ್ತ್ರಿ, ಇತ್ತೀಚೆಗೆ ಭಾರತದಲ್ಲಿ ಆಗುತ್ತಿರುವ ಅಭಿವೃದ್ಧಿಯ ಕಾರ್ಯಗಳಿಂದ ಜೀವವೈದ್ಯಗಳ ಸಮಸ್ಯೆ ಉಂಟಾಗುತ್ತಿದೆಯಾ, ಇದನ್ನು ಚರ್ಚಿಸಿ ವಿಶ್ಲೇಷಿಸಿ ಅಥವಾ ಅನಲೈಸ್ ಆರ್ ಕ್ರಿಟಿಕಲಿ ಅನಲೈಸ್ ಆರ್ ಎಲಿಸಿಡೇಟ್ ಅಂತ ಕೇಳ್ಬಿಡ್ತಾನೆ. ಅಂದ್ರೆ ಮೇ ಬಿ ಪ್ರಾಬ್ಲಮ್ಸ್ ಇಟ್ಟುಕೊಂಡು ಸೊಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದಾನೆ. ಅಂದ್ರೆ ಸಮ್ಟೈಮ್ಸ್ ಕ್ವಶನ್ ನೇರವಾಗಿ ಬರ್ಬೋದು, ಸಮ್ಟೈಮ್ಸ್ ಏನ್ ಬರ್ತಾವ್ರಿ ದಟ್ ಇಸ್ ಮಿಕ್ಸ್ಡ್ ಟೈಪ್ ಬರ್ಬೋದ್ರಿ. ಮಿಕ್ಸ್ಡ್ ಟೈಪ್ ದಟ್ ಇಸ್ ಪ್ರಾಬ್ಲಮ್ ಕೊಟ್ಟು ಸಮಸ್ಯೆ ಬಗ್ಗೆ ಚರ್ಚಿಸಿ ಅಂತ ಇರ್ಬೋದು. ಇಲ್ಲ ಸರ್ ನೆಕ್ಸ್ಟ್ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೋದು. ಡೆವಲಪ್ಮೆಂಟ್ ಅಂದ್ರೆ ನಥಿಂಗ್ ಬಟ್ ಅಗೇನ್ ಸುಸ್ಥಿರ ಅಭಿವೃದ್ಧಿ ಮೇಲೆ ಡೆವಲಪ್ಮೆಂಟ್ ಮೇಲೆ ಕ್ವಶನ್ ಮಿಕ್ಸ್ ಮಾಡಿ ಕೇಳ್ಬೋದ್ರಿ. ಅಂದ್ರೆ ಫಸ್ಟ್ ಏನ್ ಕೇಳ್ಬೋದು, ನೇರವಾಗಿ ಕೇಳ್ಬೋದು. ಸೆಕೆಂಡ್ ಏನ್ ಕೇಳ್ಬೋದು, ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ಸ್ ಕೇಳ್ಬೋದು. ಅಂಡ್ ಥರ್ಡ್ ಟೈಪ್ ಏನ್ ಗೊತ್ತ್ರಿ, ಡೆವಲಪ್ಮೆಂಟ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಲೈಕ್ ಏನೋ ಒಂದು ಸಮಸ್ಯೆ ಕೊಟ್ಬಿಡ್ತಾನೆ ನಿಮ್ಗೆ. ಯಾವ ತರ ಅಂತಂದ್ರೆ ಯಾವ್ದಾರ ಒಂದು ಪ್ರಾಜೆಕ್ಟ್ ಹೆಸರು ಕೊಟ್ಬಿಡ್ತಾನೆ. ಪ್ರಾಜೆಕ್ಟ್ ಹೆಸರು ಬೆಸ್ಟ್ ಎಕ್ಸಾಂಪಲ್ ಅಲ್ಲಿ ಟೇಕ್ ಚಾರ್ ಧಾಮ್ ರೋಡ್ ಪ್ರಾಜೆಕ್ಟ್ ಅಂತೀವಿ. ಚಾರ್ ಧಾಮ್ ರೋಡ್ ಪ್ರಾಜೆಕ್ಟ್ ಇಲ್ಲ, ಆ ಸಮಸ್ಯೆ ಕೊಟ್ಟು ನಿಮ್ಗೆ ಅದರಲ್ಲಿರುವ ಪರಿಸರದ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅಥವಾ ಇದನ್ನು ಹೇಗೆ ಪರಿಹಾರಗೊಳಿಸಬಹುದು ಅಂತ ಈ ತರ ಇಂಡೈರೆಕ್ಟ್ಲಿ ಇಡಬಹುದ್ರಿ. ಅಂದ್ರೆ ಡೆವಲಪ್ಮೆಂಟ್ ರಿಲೇಟೆಡ್ ಕೇಳ್ಬೋದು. ನೆಕ್ಸ್ಟ್ ಏನ್ ಕೇಳ್ಬೋದ್ರಿ, ರಿಪೋರ್ಟ್ ಬೇಸ್ಡ್ ಅಂದ್ರೆ ಯಾವ್ದಾರ ಪ್ರಮುಖ ವರದಿ ಬಂದಿದ್ರ ಆ ವರದಿ ಮೇಲೆ ಏನಾದ್ರು ಕ್ವಶನ್ ಫ್ರೇಮ್ ಮಾಡೋ. ಅಂದ್ರೆ ಇಫ್ ಎನಿ ರಿಪೋರ್ಟ್ಸ್ ಆರ್ ಪಬ್ಲಿಷ್ಡ್ ರೀಸೆಂಟ್ಲಿ, ಮೇ ಬಿ ದೇ ವಿಲ್ ಆಸ್ಕ್ ಕ್ವಶನ್ಸ್ ಆನ್ ಸಮ್ ರಿಪೋರ್ಟ್ಸ್. ಆ ರಿಪೋರ್ಟ್ಸ್ ಅಂದ್ರೆ ನೋಡ್ಕೊಡ್ರಿ, ರಿಪೋರ್ಟ್ ಏನಿರ್ಬೋದು, ಅದು ಸೆನ್ಸಸ್ ಇರ್ಬೋದು, ಇಲ್ಲತ್ತಂದ್ರ ಕಂಪ್ಯಾರಿಸನ್ ಇರ್ಬೋದು. ಆ ರಿಪೋರ್ಟ್ ಹೆಂಗಿರ್ಬೋದ್ರಿ, ಸೆನ್ಸಸ್ ಲೈಕ್ ನೋಡ್ರಿ, ಯಾಕೆ ಕಾರ್ನಿವರ್ ಸೆನ್ಸಸ್ ಇರ್ಬೋದು. ಅಂದ್ರೆ ಪ್ರಿಲಿಮ್ಸ್ ಕೇಳಂಗಿಲ್ಲ. ಅಂದ್ರೆ ವಾಟ್ ಆರ್ ದ ಮೇಜರ್ ಚಾಲೆಂಜಸ್ ಆರ್ ಡ್ರಾಬ್ಯಾಕ್ಸ್ ಫಾರ್ ದಿ ಡಿಕ್ಲೈನ್ ಆಫ್ ಸೋ ಅಂಡ್ ಸೋ ಆರ್ಗನಿಸಮ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಕ್ರಿಟಿಕಲಿ ಅನಲೈಸ್ ಈ ತರ ಇಡಬಹುದು. ವಾಟ್ ಆರ್ ದ ಚಾಲೆಂಜಸ್ ಅಂತ ಇಡಬಹುದು. ಅದು ಸೆನ್ಸಸ್ ಮೇಲೆ ಇಡಬಹುದು. ಅಂದ್ರೆ ನಥಿಂಗ್ ಬಟ್ ಏನಪ್ಪಾ ಅಂದ್ರ ಯಾವ್ದ ಕಾರ್ನಿವರ್ ಇಲ್ಲ ಎಲಿಫೆಂಟ್ ಯಾವ್ದಾರ ಸೆನ್ಸಸ್ ಬಂದಿದ್ರೆ ಆ ಸೆನ್ಸಸ್ ಮೇಲೆ ಕೇಳಬಹುದು. ಇಲ್ಲ ತಾನೇ ಏನ್ ಕೇಳ್ತಾನೆ ಗೊತ್ತೆ, ಕಂಪ್ಯಾರಿಸನ್ ಅಂದ್ರೆ ಪ್ರೀವಿಯಸ್ ಏನಾರ ಅಸೆಸ್ಮೆಂಟ್ ರಿಪೋರ್ಟ್ಗೆ ಈಗಿನ ಅಸೆಸ್ಮೆಂಟ್ ರಿಪೋರ್ಟ್ಗೆ ಏನಾದ್ರೂ ಚೇಂಜ್ ಇದನ್ನ ಅಥವಾ ಎನಿ ಚೇಂಜಸ್ ಆರ್ ಎನಿ ಮಾಡಿಫಿಕೇಶನ್ ಅದನ್ನ ಇಂಡೈರೆಕ್ಟ್ಲಿ ಕೇಳ್ಬೋದು. ಅಂದ್ರೆ ಮೇ ಬಿ ಕಂಪ್ಯಾರಿಸನ್ ಕೇಳ್ಬೋದು. ಲಾಸ್ಟ್ ಏನಪ್ಪ ಅಂದ್ರೆ
ಸರ್ ಇಸ್ ಇಟ್ ಎನಿ ಇನಿಷಿಯೇಟಿವ್ಸ್ ಅಂದ್ರೆ ಮೇ ಬಿ ಗವರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಏನಾದ್ರೂ ಅನೌನ್ಸ್ಮೆಂಟ್ ಮಾಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ನೋಡಿರ್ಬೋದು ನೀವು, ದಟ್ ಇಸ್ ಹವಾಮಾನ ಬದಲಾವಣೆ ಕುರಿತಾಗಿ ಬೆಸ್ಟ್ ಎಕ್ಸಾಂಪಲ್ ಇನಿಷಿಯೇಟಿವ್ ಅಂದ್ರೆ ಡೆಫಿನೆಟ್ಲಿ ಪ್ಲೀಸ್ ರಿಮೆಂಬರ್ ಸಮ್ ಇನಿಷಿಯೇಟಿವ್ ಅಂದ್ರೆ ಸಿ ಇಂಟರ್ನ್ಯಾಷನಲ್ ರಿಲೇಷನ್ಲಿ ಸ್ಟ್ರಾಂಗ್ ಅಥವಾ ಜಾಸ್ತಿ ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡೋ ಮೀಟಿಂಗ್ಸ್ ಅಂದ್ರೆ ಎರಡೇ ಹೇಳ್ರಿ, ಒಂದು G20 ಮೀಟಿಂಗ್ ಇರ್ಬೋದು, ಇಲ್ಲತ್ತಂದ್ರೆ ಸೆಕೆಂಡ್ ಒನ್ ಕ್ಲೈಮೇಟ್ ಚೇಂಜ್ ಮೀಟಿಂಗ್. ಅದಕ್ಕೆ ಸ್ವಲ್ಪ ನೋಡ್ಕೊಡ್ರಿ, ದಟ್ ಇಸ್ UNFCC UN ಮೀಟಿಂಗ್ ಅದಲ್ಲ ನೇರವಾಗಿ ಬರ್ತೈತ್ರಿ. ವಾಟ್ ಆರ್ ದ ಔಟ್ಕಮ್ಸ್ ಆಫ್ COP30 ಮೀಟಿಂಗ್ ಅಂಡ್ ಹೌ ದೀಸ್ ಆರ್ ಗೋಯಿಂಗ್ ಟು ಬಿ ಚಾಲೆಂಜಿಂಗ್ ಫಾರ್ ಇಂಡಿಯಾ ಅಂದ್ರೆ ಇತ್ತೀಚೆಗೆ ನಡೆದ UNFCC ಅಂದ್ರೆ ಹವಾಮಾನ ಬದಲಾವಣೆಯ 30ನೇ ಶೃಂಗಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ಅನಲೈಸ್ ಮಾಡ್ರಿ ಅಂತ ಬರ್ಬೋದು. ಸಮಟೈಮ್ಸ್ ನೇರವಾಗಿ ಬರ್ಬೋದ್ರಿ, ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ದಟ್ ಇಸ್ ಕರೆಂಟ್ ಅಫೇರ್ಸ್. ಅದರಲ್ಲಿ ಏನ್ ಕೇಳ್ತಾನ, ನಮ್ ಕರ್ನಾಟಕ ಅಥವಾ ಇಂಡಿಯನ್ ಪರ್ಸ್ಪೆಕ್ಟಿವ್ ಕೇಳ್ಬಿಟ್ಟಿರ್ತಾನೆ. ಸೊ ದಾಟ್ಸ್ ವೈ ರೀಸೆಂಟ್ಲಿ ಏನಾದ್ರೂ ಮೀಟಿಂಗ್ ಮುಗಿದಿದ್ರ ಅಲ್ಲಿ ಔಟ್ಕಮ್ಸ್ ನ ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಈಗ ಸರ್ ಈಗಂತ ನಾವು ಕೆನಾಟ್ ಅನ್ನಂಗಿಲ್ಲ, ಜಾಸ್ತಿ ಸಮಯ ಇರ್ಲಾರ್ದ ಟೈಮಲ್ಲಿ ಸುಮ್ಮನೆ ಒಂದು ಹೈಲೈಟೆಡ್ ಪಾಯಿಂಟ್ ಆದ್ರೂ ನೋಡ್ಕೊಡ್ರಿ. ಜಸ್ಟ್ ಗೋ ಫಾರ್ ಹೈಲೈಟೆಡ್ ಪಾಯಿಂಟ್ಸ್ ಆನ್ ರೀಸೆಂಟ್ ಸಮಿಟ್ಸ್, ಇತ್ತೀಚೆಗೆ ಆಗಿರೋ ಸಮಿಟ್ಸ್ ಅಲ್ಲಿ ಇರುವ ಅಂದ್ರೆ ಅದು ನೋಡ್ಕೊಡ್ರಿ. ದಟ್ ಇಸ್ ಯೂಶಲಿ UNFCC ಬಾಳ್ ಕೇಳ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಿಕಾಸ್ 2 years ಮೀಟಿಂಗ್ ಆಗತ್ತಲ್ರಿ, ದಟ್ ಇಸ್ UNCBD ಮನೆ ನೋಡ್ಕೊಡ್ರಿ. ದಟ್ ಇಸ್ COP 16ನೇ ಮೀಟಿಂಗು ಕಾಲಿ ಕೊಲಂಬಿಯಾದಲ್ಲಿ ಆಗೈತ್ರಿ. ಕೊಲಂಬಿಯಾದಲ್ಲಿ ಅಂತಂದ್ರೆ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲೊಂದು ಪಾಯಿಂಟ್ ಬಾರಿ ಐತ್ರಿ, ಅಂದ್ರೆ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಈ ಮೀಟಿಂಗ್ ಅಲ್ಲಿ ಏನು ಗೊತ್ತ್ರಿ, ಫಸ್ಟ್ ಟೈಮ್ ಈ ಮೀಟಿಂಗ್ ದಲ್ಲಿ ನೋಡ್ಕೊಡ್ರಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವ್ದಾದ್ರು ಜೀವಿ ವಲಸೆ ಬರ್ತಾ ಇರಿ. ಇಫ್ ಎನಿ ಸ್ಪೀಸೀಸ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ದ ಹೋಸ್ಟ್ ಕಂಟ್ರಿ ಹ್ಯಾಸ್ ಟು ಪ್ರೊಟೆಕ್ಟ್ ದೆಮ್. ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಏನ್ ಗೊತ್ತ್ರಿ, CMS ಅಂತಿದ್ರಿ. ಸ್ವಲ್ಪ ಇವನ್ನ ಆದಷ್ಟು ನೋಡ್ರಿ, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ನೆಲ್ಲ ಬರೀಬೇಕಾದ್ರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೇಸಿಸ್. ಪ್ರಿಲಿಮ್ಸ್ಗೆ ಡುರ್ಯಾಂಗ್ ಬಗ್ಗೆ ಕೇಳಿದ, ಇಲ್ಲಿ ನೀವು ಇದನ್ನ ಜಸ್ಟ್ ಮೆನ್ಷನ್ ಮಾಡ್ಬೇಕಷ್ಟೇ, ಆನ್ಸರ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೇಕಷ್ಟೇ ರೀ. ಸೊ ದಾಟ್ಸ್ ವೈ ಖಾಲಿ ಮೀಟಿಂಗ್ ಅಲ್ಲಿ ಏನಂತ ಗೊತ್ತ್ರಿ, ಫಾರ್ ದ ಫಸ್ಟ್ ಟೈಮ್ ಏನ್ ಮಾಡಿದ್ರು ಗೊತ್ತ್ರಿ, ಫಸ್ಟ್ ಟೈಮು ಈ ತರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವ್ದಾರ ಸ್ಪೀಸಿಸ್ ಮೈಗ್ರೇಷನ್ ಬರ್ತಾ ಇದ್ದರೆ ಹೋಸ್ಟ್ ಕಂಟ್ರಿ ಅದನ್ನ ಕಾಪಾಡ್ಬೇಕಂತ ಇಲ್ಲೇ ಒಪ್ಕೊಂಡಿ ನಾವು. CMS 1979 ಸೈನ್ ಮಾಡ್ಯಾವ್ರಿ ನಾವು, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೇಸಿಸ್, ಅದಕ್ಕೆ ಬಾನ್ ಸಮಾವೇಶ ಅಂತೀರಿ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಹೋಸ್ಟ್ ಕಂಟ್ರಿ ಏನ್ ಹೇಳ್ತದ್ರಿ, ವಿ ನೀಡ್ ಟು ಹ್ಯಾವ್ ಸಮ್ ಸಪೋರ್ಟ್ಸ್ ರೈಟ್. ಅದಕ್ಕೆ ಈ ಸಲ ಮೀಟಿಂಗ್ ಅಲ್ಲಿ 2 ವರ್ಷಕ್ಕೊಮ್ಮೆ ಆಯ್ತ್ರಿ ಮೀಟಿಂಗ್. ಈ ಸಲ ಕೊಲಂಬಿಯಾದಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಫಸ್ಟ್ ಟೈಮು ಈ ತರದ ಒಂದು ಫಂಡ್ ನ ಸ್ಥಾಪನೆ ಮಾಡಿದ್ರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜೀವಿಗಳು ವಲಸೆ ಹೋಗ್ತಾ ಇದಾರೆ, ಅದರ ಸಂರಕ್ಷಣೆಗಾಗಿ ಒಂದು ಫಂಡ್ ನ ಕಲೆಕ್ಟ್ ಮಾಡೋಣ ಅಂತೇಳಿ ಪ್ರಸ್ತಾವನೆಯನ್ನು ಪ್ರಪೋಸಲ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ತರ ಇಂಟರ್ನ್ಯಾಷನಲ್ ರೀಸೆಂಟ್ ಶೃಂಗಸಭೆ ಆಗಿರ್ತಲ್ಲ, ಆ ಶೃಂಗ ಮೇಲೇನೂ ಒಂದು ಕ್ವಶನ್ ಬರ್ಬೋದು. ಅಂದ್ರೆ ಒಂದು ಸ್ಟೇಟ್ ಕ್ವಶನ್ ಬರ್ಬೋದು, ಇಲ್ಲ ಮಿಕ್ಸ್ಡ್ ಅಂದ್ರೆ ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ಕೇಳ್ಬೋದು, ಇಲ್ಲ ತನ್ನ ಡೆವಲಪ್ಮೆಂಟ್ ಲಿಂಕ್ ಕೇಳ್ಬೋದು, ಇಲ್ಲ ತನ್ನ ರಿಪೋರ್ಟ್ ಬೇಸ್ಡ್ ಯಾವ್ದಾರ ವರದಿ ಮೇಲೆ. ಇನ್ನೊಂದು ಏನ್ ಕೇಳ್ತಾನೆ ಗೊತ್ತಿಲ್ಲ, ದಟ್ ಇಸ್ ಇಂಟರ್ನ್ಯಾಷನಲ್ ಏನಾದ್ರು ಲೈಕ್ ಹವಾಮಾನ ಕುರಿತಾಗಿರೋ ಮೀಟಿಂಗ್ ಆಗಿರ್ಬೋದು, ಇಲ್ಲ ನೋಡ್ರಿ 5 ವರ್ಷಕ್ಕೊಮ್ಮೆ ನಡೀತಿದ್ರಿ ಯಾವ್ದು ಜೌಗು ಪ್ರದೇಶ ಮೀಟಿಂಗ್. ವೆಟ್ಲ್ಯಾಂಡ್ ಮೀಟಿಂಗ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಎವ್ರಿ 5 years, ದಟ್ ಇಸ್ ಕನ್ವೆನ್ಷನ್ ಜೌಗು ಪ್ರದೇಶ. ಯಾಕಂದ್ರೆ ನೋಡ್ರಿ ಇದೇ ವರ್ಷ ನೋಡ್ಕೊಡಿ ದಟ್ ಇಸ್ ವಿಕ್ಟೋರಿಯಾ ಫಾಲ್ಸ್ ಜಿಂಬಾಬ್ವೆದಲ್ಲಿ 5 ವರ್ಷ ಆದ್ಮೇಲೆ ಮತ್ತೆ ಜೌಗು ಪ್ರದೇಶದ ಮೀಟಿಂಗ್ ನಡೆದೈತ್ರಿ. ಬಿಕಾಸ್ ವೆಟ್ಲ್ಯಾಂಡ್ ಮೀಟಿಂಗ್ ವಿಲ್ ಬಿ ಹ್ಯಾಪನ್ ಫಾರ್ ಎವ್ರಿ 5 years. ಅಲ್ಲಿ ವಿಕ್ಟೋರಿಯಾ ಫಾಲ್ಸ್ ಅಲ್ಲಿ ಮೊನ್ನೆ ಅಂದ್ರೆ ಜಿಂಬಾಬ್ವೆದಲ್ಲಿ ನಡೆದಿದೆ. ಈ ತರ ನೋಡ್ಕೊಡ್ರಿ, ಯಾಕಂದ್ರೆ ಸ್ವಲ್ಪ ನ್ಯೂಸ್ ಅಲ್ಲಿ ಟಾಪಿಕ್ ಒಂದು ಕ್ಲೈಮೇಟ್ ಚೇಂಜ್ ಮೀಟಿಂಗ್ ರೀ. ಕ್ಲೈಮೇಟ್ ಚೇಂಜ್, ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂದ್ರೆ ಲೈಕ್ ದಟ್ ಇಸ್ CBD ಬಗ್ಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದಟ್ ಇಸ್ ವೆಟ್ಲ್ಯಾಂಡ್. ಬಿಕಾಸ್ ವೆಟ್ಲ್ಯಾಂಡ್ಸ್ ಏನ್ ಮಾಡ್ಬೋದು ಗೊತ್ತ್ರಿ, ಲಿಂಕ್ಡ್ ವಿತ್ ದಟ್ ಇಸ್ ವಾಟರ್. ವೆಟ್ಲ್ಯಾಂಡ್ ಏನ್ ಮಾಡ್ತಾರೆ, ಲಿಂಕ್ಡ್ ವಿತ್ ವಾಟರ್ ಅಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ತಗೋಬಹುದು. ಅಂದ್ರೆ ವಾಟ್ ಆರ್ ದ ಚಾಲೆಂಜಸ್ ಫಾರ್ ದ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಮಾಡಲಾಗುತ್ತಿರುವ ಕೃಷಿಯ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಚರ್ಚಿಸಿ, ಅಂದ್ರೆ ನಥಿಂಗ್ ಬಟ್ ಎನ್ವೈರನ್ಮೆಂಟ್ ರಿಲೇಟೆಡ್ ತಗೊಂಡು ಏನ್ ಮಾಡ್ತಾನೆ, ಅಗ್ರಿಕಲ್ಚರ್ ಸೈನ್ಸ್ ಕೇಳ್ತಾನೆ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ದಟ್ ಇಸ್ ಸ್ಟ್ರೇಟ್ ಬರ್ಬೋದು, ಮಿಕ್ಸ್ಡ್ ಬರ್ಬೋದು, ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಬರ್ತೀವಿ. ನೆಕ್ಸ್ಟ್ ರಿಪೋರ್ಟ್ಸ್ ಮೇಲೆ ಬರ್ಬೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್. ಸರ್ ಇವೆಲ್ಲ ಪ್ರಿಲಿಮ್ಸ್ಗೆ ಆಲ್ರೆಡಿ ವಿ ಹ್ಯಾವ್ ಪ್ರಿಪೇರ್ಡ್ ಪ್ರಿಲಿಮ್ಸ್ ಅಲ್ಲಿ ನಾವು ಇವೆಲ್ಲ ಟಾಪಿಕ್ಸ್ ನ ಓದಿದ್ವಿ, ವಿತ್ ಇಯರ್ ಮಗಪ್ ಮಾಡಿದ್ವಿ ನಾವು ಕನ್ವೆನ್ಷನ್ಸ್ ಎಲ್ಲ. ಇಲ್ಲೇನಪ್ಪಾ ಅಂದ್ರೆ ಆ ಕ್ವಶನ್ ಲಿಂಕ್ಡ್ ವಿತ್ ನೀವೇನ್ ಮಾಡ್ಬೇಕು, ಕನ್ವೆನ್ಷನ್ಸ್ ಕೋಟ್ ಮಾಡ್ಬೇಕಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅವಶ್ಯಕತೆ ಇರುವ ಆಹಾರವನ್ನು ಒದಗಿಸಲು
ಕೃಷಿಯಲ್ಲಿ ಹೈಬ್ರಿಡ್ ತಳಿಗಳ ಬಳಕೆಯ ಅವಶ್ಯಕತೆ ಇದೆ. ಇದನ್ನು ಅನಲೈಸಿಸ್, ವಿಶ್ಲೇಷಿಸಿ ಅಥವಾ ಕ್ರಿಟಿಕಲಿ ಅನಲೈಸಿಸ್ ಅಂತ ಬಂದಾಗ ಅವಾಗ ನೀವೆಲ್ಲ ಬರೀತೀರಿ, ನೀಡ್ ಎದಕ್ಕಿದೆ ಎಲ್ಲ ಬರೀತೀರಿ. ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಏನಾದ್ರು ಇದ್ರ ರಿಲೇಟೆಡ್ ಏನಾದ್ರು ಅಗ್ರಿಮೆಂಟ್ ಇದಾವೆ, ಲೈಕ್ ಕಾಟಾಜನ ಇವನ್ನೆಲ್ಲ ಏನ್ ಗೊತ್ತಿದೆ ಸ್ವಲ್ಪ ಕೋಟ್ ಮಾಡ್ಬೇಕು. ಇದ್ರ ಜೊತೆ ಭಾರತ ಏನಾದ್ರು ಆಕ್ಟ್ ತಗೊಂಡ್ಬಂದಿತ್ಯ, ದಟ್ ಇಸ್ ಬಯೋಡೈವರ್ಸಿಟಿ ಆಕ್ಟ್ 2002 ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇಂಟರ್ನ್ಯಾಷನಲ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರ ನಾವು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ನೆಕ್ಸ್ಟ್ ಭಾರತ, ಯಾಕಂದ್ರೆ ಭಾರತದಲ್ಲಿ 253ನೇ ವಿಧಿ ಪ್ರಕಾರ ಅಂತಾರಾಷ್ಟ್ರೀಯ ನಿಲುವುಗಳಿಗೆ ನಮ್ಮ ಸಂಸತ್ತು ಏನಾದ್ರೂ ನೀತಿ ನಿಯಮಗಳನ್ನ ರೂಪಿಸಬಹುದು. ಅಂದ್ರೆ ಇಲ್ಲಿ ಲಿಟಲ್ ಬಿಟ್ ನೋಡ್ಕೊಡ್ರಿ, ನಾ ಕಾನ್ಸ್ಟಿಟ್ಯೂಷನ್ ತರ್ತಾ ಇದೆ, ಯಾಕಂದ್ರೆ ನಮ್ ಪೇಪರ್ ಕರೆಕ್ಷನ್ ಮಾಡ್ರಿ, ಇಫ್ ದೇ ಆರ್ ವೆರಿ ಗುಡ್ ಇನ್ ಅ ಪಾಲಿಟಿ, ದಟ್ ಇಸ್ ಕಾನ್ಸ್ಟಿಟ್ಯೂಷನ್. ಒಂದು ಆರ್ಟಿಕಲ್ ಹೆಸರು ಬರ್ದಿದ್ವಿ ಅಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗಿವ್ ವೆರಿ ಗುಡ್ ಮಾರ್ಕ್ಸ್. ಅರೆ ಈ ಸ್ಟೂಡೆಂಟ್ ಎಲ್ಲಾ ಸಬ್ಜೆಕ್ಟ್ ಲಿಂಕ್ ಮಾಡಿ ಬರ್ದಿದನಪ್ಪ ಅಂತೇಳಿ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇಂಟರ್ನ್ಯಾಷನಲ್ ರಿಲೇಷನ್ ಬರ್ತಿರ್ಬೇಕಾರ ಇಂಟರ್ನ್ಯಾಷನಲ್ ಏನಿದೆ ಕ್ಲಾಸ್, ನಮ್ಮ ದೇಶದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದ್ರು ಆಕ್ಟ್ ತಗೊಂಡ್ಬಂದಿದ್ವಾ, ನೆಕ್ಸ್ಟ್ ರೀಸೆಂಟ್ಲಿ ಏನಾದ್ರು ಇನಿಷಿಯೇಟಿವ್ ತಗೊಂಡಿದ್ವಾ ಅಂದ್ರೆ 1 ಅಥವಾ 2 ಪ್ರಶ್ನೆ ಈ ಇಂಟರ್ನ್ಯಾಷನಲ್ ಮೀಟಿಂಗ್ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ಬೋದ್ರಿ. ಹೀಗೆ ಫ್ರೇಮ್ ಮಾಡ್ಬೋದು. ಜಸ್ಟ್ ಅದನ್ನ ಫ್ರೇಮ್ ಮಾಡ್ಬೇಕಾದ್ರೆ ಫಸ್ಟ್ ಯಾವ ಪರ್ಸ್ಪೆಕ್ಟಿವ್ ಇಂದ ಕೇಳ್ತಾನೆ, ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಕೇಳ್ತಾ ಇದನು, ಬಯೋಡೈವರ್ಸಿಟಿ ಬಗ್ಗೆ ಕೇಳ್ತಾನೆ, ಇಲ್ಲಂದ್ರೆ ರೀಸೆಂಟ್ಲಿ ಯಾವ್ದಾರ ಮೀಟಿಂಗ್ ಆಗಿದ್ರೆ ಆ ಮೀಟಿಂಗ್ ಔಟ್ಕಮ್ಸ್ ಕೇಳ್ತಾನೆ. ಇದ್ ಯಾರ ಆಸ್ಕಿಂಗ್ ಮೀಟಿಂಗ್ ಔಟ್ಕಮ್ಸ್ ಆರ್ ನಾವು ಆ ಮೀಟಿಂಗ್ ಔಟ್ಕಮ್ಸ್ ಕೇಳ್ತಾನೆ, ಅದನ್ನು ನೋಡ್ಬೇಕಾಗುತ್ತೆ. ಅಟ್ ಲಾಸ್ಟ್ ಮತ್ತೆ ಯಾವ ಪೋರ್ಷನ್ ಜಾಸ್ತಿ ಕೇಳ್ಬೋದು ಗೊತ್ತ್ರಿ, ಎನ್ವೈರನ್ಮೆಂಟಲ್ ಮತ್ತೆ ಯಾವ ಪೋರ್ಷನ್ ಜಾಸ್ತಿ ಕೇಳ್ಬೋದು ಅಂದ್ರೆ ಜಸ್ಟ್ ದಟ್ ಇಸ್ ರೀಸೆಂಟ್ಲಿ ಏನಾದ್ರು ಯಾವ್ದಾರ ದೇಶದಲ್ಲಿ ದಟ್ ಇಸ್ ಪರಿಸರ ಸಮಸ್ಯೆಗಳು ಏನಾದ್ರು ಉಂಟಾಗಿದ್ರೆ ಕೇಳ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಸಮಸ್ಯೆಗಳು ಅಂತ ಬಂದ್ರೆ, ಸರ್ ರೀಸೆಂಟ್ಲಿ ನ್ಯೂಯಾರ್ಕ್ ನಲ್ಲಿ ಏನಂತ ಗೊತ್ತಿದೆ, ದಟ್ ಇಸ್ ಫಾರೆಸ್ಟ್ ಫೈರ್. ನ್ಯೂಯಾರ್ಕ್ ಅಲ್ಲಿ ಏನತ್ರಿ ಫಾರೆಸ್ಟ್ ಫೈರ್ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಅಟ್ ಲೀಸ್ಟ್ ಒಂದು ಕ್ವಶನ್ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಇರ್ತೈತ್ರಿ. ಅಂದ್ರೆ ಪರಿಸರ ವಿಕೋಪಗಳಂತ ಇರ್ತವಲ್ಲಿ, ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಇರ್ತದೆ. ಯಾಕಂದ್ರೆ ನೋಡ್ರಿ ನೀವು ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಇಲ್ಲಿ ಫಾರೆಸ್ಟ್ ಫೈರ್ ಆಗ್ತಾ ಇದೆ ರೀ. ರೀಸೆಂಟ್ ನೋಡ್ಕೊಡ್ರಿ ಭೂಕಂಪಗಳು, ಅರ್ತ್ ಕ್ವೇಕ್ ಬಾಳ ಆಗಿದ್ರಿ, ವಾಲ್ಕೆನಿಕ್ ಎರಪ್ಷನ್ ಆಗಿದೆ ರೀ, ಜ್ವಾಲಾಮುಖಿ ಆಗಿದೆ. ನೆಕ್ಸ್ಟ್ ದಟ್ ಇಸ್ ಲ್ಯಾಂಡ್ ಸ್ಲೈಡ್, ವೈನಾಡ್ ಇನ್ಸಿಡೆಂಟ್ ಇದೆ ಅಲ್ರಿ, ಲ್ಯಾಂಡ್ ಸ್ಲೈಡ್, ಕೇರಳದ ವೈನಾಡ್ ಇನ್ಸಿಡೆಂಟ್ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು. ನೆಕ್ಸ್ಟ್ ನೋಡ್ಕೊಡಿ ದಟ್ ಇಸ್ ಗ್ಲೇಷಿಯರ್ ಮೆಲ್ಟ್ ಆಗ್ತಾ ಇದೆ, ನಥಿಂಗ್ ಬಟ್ ಏನ್ ಗೊತ್ತ್ರಿ, ಸಮಸ್ಯೆಗಳು, ಪರಿಸರ ಸಮಸ್ಯೆಗಳ ಮೇಲೆ ಒಂದು ಕ್ವಶನ್ ಆಯ್ತು. ಅಟ್ ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಆನ್ ನ್ಯಾಚುರಲ್ ಡಿಸಾಸ್ಟರ್. ಆ ನ್ಯಾಚುರಲ್ ಡಿಸಾಸ್ಟರ್ ಬರಿಬೇಕಾದ್ರೆ ನೀವು ಆ ಸಮಸ್ಯೆ ಏನು, ವಾಟ್ ಆರ್ ದ ರೀಸನ್ and what are the mitigation and what are the challenges and what are the recent current affairs. Usually current affairs na prelims alli restrict ಮಾಡಿರ್ತಾನೆ, ಬಟ್ ನೆನಪಿದ್ವು ಅಂದ್ರೆ ಬರ್ರಿ ಕರೆಂಟ್ ಅಫೇರ್ಸ್. ಬಿಕಾಸ್ ಸಮ್ಟೈಮ್ಸ್ ಯಾರಾದ್ರು ಕರೆಕ್ಷನ್ ಮಾಡ್ರು ಕರೆಂಟ್ ಅಫೇರ್ಸ್ ನು ಲಿಂಕ್ ಮಾಡಿದ್ರೆ ಚಲೋ ಮಾರ್ಕ್ಸ್ ಕೊಡುತ್ತೀನಿ ಅನ್ನೋ ಭಾವನೆಯಿಂದ ಇರಬಹುದಲ್ಲ. ಸೊ that's why you can quote current affairs also if possible. ನೆನಪಿದ್ರೆ ಮಾತ್ರ, ಸುಮ್ನೆ ಕರೆಂಟ್ ಅಫೇರ್ಸ್ ಬರಿಬೇಕಂತ ಎಲ್ಲಾ ಟೈಮಲ್ಲಿ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇಫ್ ಇಟ್ ಇಸ್ ನೆಸೆಸರಿ ದೆನ್ ಓನ್ಲಿ ಯು ಕ್ಯಾನ್ ರೈಟ್ ಕರೆಂಟ್ ಅಫೇರ್ಸ್. ಅದು ನಿಮಗೆ ನೆನಪಿದ್ದರೆ ಮಾತ್ರ. ಯಾಕಂದ್ರೆ ನಿಮ್ದು ಬ್ರಾಡ್ ನಾಲೆಜ್ ಹೇಗಿರ್ತೈತೆ ಅನ್ನೋದು ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಚೆಕ್ ಮಾಡಿರ್ತಾರೆ. ಅಗೇನ್ ಮತ್ತೆ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಗೊತ್ತಿದ್ರೆ ನಿಖರವಾಗಿದ್ರೆ ಬರ್ರಿ, ಇಲ್ಲತ್ತಂದ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ಸೊ that's why you can expect one question on that is ಪರಿಸರ ಸಮಸ್ಯೆಗಳು, ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಬರಿಬಹುದ್ರಿ. ಯಾಕಂದ್ರೆ ಅಲ್ಲಿ ಏನ್ ಕೇಳ್ತಾನೆ ಗೊತ್ತಿ, ಸ್ವಲ್ಪ ಕ್ರಿಟಿಕ್ಸ್ ಬಾಳ್ ಕೇಳ್ತಾನೆ. ಕ್ರಿಟಿಕ್ಸ್ ಅಂದ್ರೆ ನೆಗೆಟಿವ್ಸ್ ಆಂಗಲ್ ಇಂದ ತಗೊಂತಾನೆ. ಮೀನ್ಸ್ ಮನುಷ್ಯನ ಚಟುವಟಿಕೆಗಳಿಂದ ವಾತಾವರಣದ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗುತ್ತಿದೆ, ಇದನ್ನು ವಿಶ್ಲೇಷಿತ ಈ ತರ ಏನಾದ್ರು ಇಂಡೈರೆಕ್ಟ್ಲಿ ಕೇಳ್ತಾನೆ. ಅಂದ್ರೆ ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಒಂದು ಕ್ವಶನ್ ಇರ್ತದ್ರಿ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಎನ್ವೈರನ್ಮೆಂಟ್ ಅಂತ ಬಂದಾಗ ಕ್ವಶನ್ ಸಿಂಪಲ್ ಇರ್ತಾವ, ಬಟ್ ಡೋಂಟ್ ಮೇಕ್ ಅ ಮಿಸ್ಟೇಕ್ ಅಗೇನ್ ಅಂಡ್ ಅಗೇನ್. ಲೈಕ್ ಡೆಫಿನೇಷನ್ಸ್ ಬರ್ತಾ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಆದಷ್ಟು ನಿಮ್ದು ಅನಲೈಟಿಕ್ ರಿಪೋರ್ಟ್ ಗತೆ ಇರ್ಲಿ. ಅಂದ್ರೆ ಇಲ್ಲಿ ನೀವು ಶಬ್ದದ ಮುಖಾಂತರ ಕೆಲವೊಂದಿಷ್ಟು ವರದಿಗಳನ್ನ ಎಕ್ಸ್ಪ್ಲೇನ್ ಮಾಡೋಷ್ಟು ಅಪ್ರೋಚ್ ಮಾಡ್ರಿ. ಸರ್ ವೆನ್ ಡಯಾಗ್ರಾಮ್ ಹಾಕ್ಬೇಕಾ, ಲೈಕ್ ಡಯಾಗ್ರಾಮ್ ಹಾಕ್ಬೇಕಾ ಸರ್, ಇಫ್ ಯು ಫೀಲ್ ದಟ್ ಐ ಕ್ಯಾನ್ ಹ್ಯಾವ್ ಅ ಸಫಿಶಿಯಂಟ್ ಟೈಮ್, ನಿಮಗೆ ಸಫಿಶಿಯಂಟ್ ಟೈಮ್ ಅನಿಸ್ತಿತ್ತ ಮಾತ್ರ ಡಯಾಗ್ರಾಮ್ ಹಾಕ್ರಿ. ಡಯಾಗ್ರಾಮ್ ಬಿಡಿಸ್ಕೊಂತ ಕುಂದ್ರಬೇಡ್ರಿ. ಆದಷ್ಟು ನೋಡ್ಕೊಡ್ರಿ ಫ್ಲೋ ಚಾರ್ಟ್ಸ್ ಅವ್ನು ಬಳಸ್ಬೋದು, ಇಲ್ಲ ನಂಗೆಲ್ಲ ಬಳಸ್ಬೋದು, ಬಟ್ ಆ ಫ್ಲೋ ಚಾರ್ಟ್ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಂಗಿರ್ಬಾರ್ದು. ಅಂದ್ರೆ ಮೇ ಬಿ ದ ಎಕ್ಸಾಮಿನರ್ ಶುಡ್ ನಾಟ್ ಫೀಲ್ ದಟ್ ಯು ಹ್ಯಾವ್ ವೇಸ್ಟೆಡ್ ಅ ಪೇಜ್ ನ ವೇಸ್ಟ್ ಮಾಡಿದಾಗತ್ತೆ ಅನಿಸ್ಬಾರ್ದು. ನೆಸೆಸರಿ ಇದ್ರೆ ಮಾತ್ರ ಯು ಕ್ಯಾನ್ ಸರ್ ಬಾಕ್ಸ್ ಹಾಕ್ಬೇಕು, ಬಾಕ್ಸ್ ಹಾಕೊಡ್ರಿ. ಜಸ್ಟ್ ನೀವು ರಫ್ಲಿ ಈ ತರ ರೌಂಡ್ ಅಪ್ ಮಾಡ್ರಿ. ಇನ್ ಕೇಸ್ ನೀಡೆಡ್ ದೆನ್ ಓನ್ಲಿ ಯು ಕ್ಯಾನ್ ರೈಟ್ ರೀ.
ಅದರ್ವೈಸ್ ಇಟ್ಸ್ ನಾಟ್ ನೆಸಸರಿ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಹೀಗಾಗಿ ನೋಡ್ಕೊಡ್ರಿ, ಇವತ್ತಿನ ಸೆಷನ್ ಒಂದು ಜಸ್ಟ್ ಒಂದು ಓವರ್ ಕೊಟ್ಟಿದ್ದೀನಿ ಎನ್ವೈರ್ಮೆಂಟ್. ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದಾಗ ಈಗ ನಾವು ತರುವಾಗಿ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಈಗ ತರುವಾಗಿ ಹೇಳಿ ಅದನ್ನ ಓದೋ ಟೈಮ್ ಇಲ್ಲ ರೀ. ಮತ್ತೆ ಅಗೇನ್ ವಿ ಶುಡ್ ನಾಟ್ ಮಿಕ್ಸ್ ಕಾನ್ಸೆಪ್ಟ್. ಅದಕ್ಕೆ ಯಾವ್ದಾದ್ರು ಎಲಿಮೆಂಟ್ಸ್ ನ ಜಾಸ್ತಿ ಹೈಲೈಟ್ ಮಾಡ್ಬೇಕನ್ನೋದೇ ಇವತ್ತಿನ ನಮ್ಮ ವಿಡಿಯೋ ಉದ್ದೇಶವಾಗಿತ್ರಿ. ಓಕೆ, ಇನ್ನೂ ರೀ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಯಾವ್ದಾರ ಬೇರೆ GS ಪೇಪರ್ ತಗೊಂಡು ಅದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಾವು ಸಬ್ಜೆಕ್ಟ್ ಹೇಳ್ತಾ ಇಲ್ಲ, ಅಪ್ರೋಚ್ ಹೇಗಿರ್ಬೇಕಂತ ಮಾತ್ರ ಹೇಳ್ತದೆ. ಯಾಕಂದ್ರೆ ಆಲ್ರೆಡಿ ಯು ಗೈಸ್ ಹ್ಯಾವ್ ರಿಟರ್ನ್ ಮಿನಿ ಟೆಸ್ಟ್ ಸೀರೀಸ್. ಕೊನೆಯ ಹಂತದಲ್ಲಿ ವಾಟ್ ಆರ್ ದ ಮಿಸ್ಟೇಕ್ಸ್ ನಾವು ಮಾಡಬಾರ್ದು, ಯಾವ ಎಲಿಮೆಂಟ್ಸ್ ನ ಜಾಸ್ತಿ ಹೈಲೈಟ್ ಮಾಡ್ಬೇಕು ಅಷ್ಟು ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಓಕೆ, ಐ ಹೋಪ್ ವಿಡಿಯೋ ಲೈಕ್ ಆಗಿದೆ ಅನ್ಕೊಂತಾನ. ಸೊ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಬರ್, ಯಾಕಂದ್ರೆ ಪ್ರೀವಿಯಸ್ ವಿಡಿಯೋಲಿ ಸೈನ್ಸ್ ಅಂಡ್ ಟೆಕ್, ಯಾಕಂದ್ರೆ ಅದು ಕೂಡ GS 3 ಪಾರ್ಟ್ ಇದೆ. ಸೈನ್ಸ್ ಅಂಡ್ ಟೆಕ್ ಹೆಂಗ್ ಅಪ್ರೋಚ್ ಇರಬೇಕು ಅದನ್ನ ತಗೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿದಾಗ ಒಂದು ಸೈನ್ಸ್ ಅಂಡ್ ಟೆಕ್ ಮತ್ತೆ ಎನ್ವೈರ್ಮೆಂಟ್ ಹೇಗೆ ಮಿಕ್ಸ್ ಮಾಡಬಹುದು ಅನ್ನೋದು ಗೊತ್ತಾಗೋದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಡೆಫಿನೆಟ್ಲಿ ಇನ್ನೊಂದು ಯಾವ್ದಾದ್ರು GS ಪೇಪರ್ ಇಲ್ಲ ಮೇಜರ್ ಟಾಪಿಕ್ಸ್ ತಗೊಂಡು ಅದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕಂತ ಹೇಳ್ತೀವಿ. ಓಕೆ, ಐ ಹೋಪ್ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅಂಡ್ ಆಲ್ರೆಡಿ ನಮ್ದು ನೋಡ್ರಿ ವೇರಿಯಸ್ ಕೋರ್ಸ್ ಅಡ್ಮಿಷನ್ ಸ್ಟಾರ್ಟ್ ಆಗಿರೋದ್ರಿಂದ, ಸೊ ಪ್ಲೀಸ್ ಸಜೆಸ್ಟ್ ಇಫ್ ಯು ಫೈಂಡ್ ಎನಿ ಕ್ವಾಲಿಟಿ ಯು ಕ್ಯಾನ್ ಸಜೆಸ್ಟ್ ಕ್ಲಾಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ದಟ್ ಇಸ್ ಆಫ್ಲೈನ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.